ಶ್ರೀ ಗುರು ಬಸವಲಿಂಗಾಯನವರು ಸ್ವಲ್ಪ ಕಡಿಮೆ ಶ್ರೀ ಗುರು ಬಸವಲಿಂಗಾಯನವರ ಪ್ರಾರಂಭದಲ್ಲಿ ನಾವೆಲ್ಲರೂ ಕೂಡ ಬಸವನಾಮ ಸ್ಮರಣೆಯನ್ನು ಸಾಮೂಹಿಕವಾಗಿ ಶ್ರದ್ಧಾಭಕ್ತಿಯಿಂದ ಭಾಗಿಗಳಾಗೋಣ. ಮೊಬೈಲ್ ಫೋನನ್ನು ಸೈಲೆಂಟ್ ಮೋಡಲ್ಲಿ ಇಟ್ಕೊಳ್ಳಿ ಅಥವಾ ಫ್ಲೈಟ್ ಮೋಡಲ್ಲಿ ಇಟ್ಕೊಳ್ಳಿ. ನಿಮ್ಮ ಬ್ಯಾಕ್ ಬೋನ್ ಸ್ಟ್ರೈಟ್ ಆಗಿರಲಿ, ಬೆನ್ನಿನ ಭಾಗ ನೇರವಾಗಿರಲಿ, ಕಣ್ಣುಗಳನ್ನು ಮುಚ್ಚಿ ಎಡಗೈ ಮೇಲೆ ಈ ರೀತಿ ಬಲಗೈಯನ್ನು ಹಾಕಿ ಧ್ಯಾನ ಕುಳಿತುಕೊಳ್ಳಿ. ಸಾಮೂಹಿಕ ಪ್ರಾರ್ಥನೆ ಮುಗಿಯುವವರೆಗೂ ಕಣ್ಣುಗಳನ್ನು ತೆರೆಯಬೇಡಿ. ಹೇಳಿಕೊಟ್ಟ ಹಾಗೆ ಭಕ್ತಿಯಿಂದ ಗಟ್ಟಿಯಾಗಿ ಹೇಳಿ. ಜಯ ಗುರು ಬಸವ ಶರಣು ಶರಣಾರ್ಥಿ. 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 ಜಯ
ಈಗ ಓಂಕಾರನಾದ ದೀರ್ಘವಾಗಿ ಉಸಿರನ್ನು ಒಳಗೆ ತೆಗೆದುಕೊಂಡು ಸಾವಕಾಶವಾಗಿ ಉಸಿರನ್ನು ಹೊರಹಾಕುತ್ತಾ ಓಂಕಾರವನ್ನು ಗಟ್ಟಿಯಾಗಿ ಹೇಳುವಂತಹದ್ದು. ಈಗ ಮೌನ ಧ್ಯಾನ. ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಧ್ಯಾನಿಸಿ ಎರಡು ಕೈಗಳನ್ನು ಜೋರಾಗಿ ಬಿಟ್ಟು ಮೃದುವಾಗಿ ಕಣ್ಣುಗಳನ್ನು ಎಳೆದು ಸಾವಕಾಶವಾಗಿ
ಶ್ರೀ ಗುರು ಬಸವಲಿಂಗಾಯ ನಮಃ. ಪಾತಾಳದ ಅಖವಣಿಯ ನೇಣಿಲ್ಲದೆ ತೆಗೆಯಬಹುದೇ? ಶಬ್ದ ಸೋಪಾನವ ಕಟ್ಟಿ ನೆನೆಸಿದರು ಪುರಾತನರು. ದೇವಲೋಕಕ್ಕೆ ಬಟ್ಟೆ ಕಾಣಿರೋ ಮರ್ತ್ಯರ ಮನುಜರ ಮನದ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿಕೊಟ್ಟರು ನಮ್ಮ ಕೂಡಲ ಚನ್ನ ಸಂಗನ ಶರಣರು. ಸದಾವಕಾಲ ಸ್ಮರಣೀಯರಾದ ಸಕಲ ಜೀವರಾಶಿಗೆ ಲೇಸನ ಬಯಸಿದ ಸಮಗ್ರ ಕ್ರಾಂತಿಯ ನೇತಾರರಾದ ಅಪ್ಪ ಬಸವ ತಂದೆಯ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ವಚನ ಸಂಶೋಧಕ ಪಿತಾಮಹ ಡಾಕ್ಟರ್ ಪ್ರಭು ಹಳಕಟ್ಟಿಯವರನ್ನ ಈ ಪವಿತ್ರ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ಅರಿವು, ಆಚಾರ, ಅನುಭವ ಕರುಣಿಸಿದ ಗುರುಗಳ ಶ್ರೀಚರಣಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಶ್ರಾವಣ ಮಾಸದ ನಿಮಿತ್ತವಾಗಿ ಜಹೀರಾಬಾದ್ ಲಿಂಗಾಯತ್ ಸಮಾಜದ ಈ ಬಸವೇಶ್ವರ ಮಹಾ ಫಂಕ್ಷನ್ ಹಾಲ್ನಲ್ಲಿ ಬಸವಾದಿ ಶರಣರ ತತ್ವ ಚಿಂತನ ಗೋಷ್ಠಿಯಲ್ಲಿ ಭಾಗಿಗಳಾಗಿರುವ ಲಿಂಗಾಯತ್ ಸಮಾಜದ ಎಲ್ಲ ಶರಣರಲ್ಲಿ, ಅಕ್ಕನ ಬಳಗದ ಎಲ್ಲ ತಾಯಂದಿರಲ್ಲಿ, ಲಿಂಗಾಯತ್ ಸಮಾಜದ ಎಲ್ಲ ಯುವ ಬಳಗದಲ್ಲಿ ಮತ್ತು ಮಕ್ಕಳಲ್ಲಿ ನಿಮ್ಮೆಲ್ಲರ ಹೃದಯ ಕಮಲದಲ್ಲಿರುವ ಬಸವ ಚೇತನಕ್ಕೆ ಅನಂತ ಶರಣಾರ್ಥಿ. ಹನ್ನೆರಡನೆಯ ಶತಮಾನ ಬಹಳ ಅಪರೂಪದ ವಿಶೇಷತೆಗಳಿಂದ ಕೂಡಿರುವಂತಹ ಶತಮಾನ. ಒಂಬೈನೂರು ವರ್ಷಗಳ ಹಿಂದೆ ವಿಶ್ವಗುರು ಬಸವಣ್ಣನವರ ನೇತೃತ್ವದೊಳಗ ಕಲ್ಯಾಣದ ಅನುಭವ ಮಂಟಪದೊಳಗ ಜನರ ಮನದ ಮೈಲಿಗೆಯನ್ನ ಕಳೆಯುವಂತಹ ದೊಡ್ಡ ಕ್ರಾಂತಿ ನಡೆದು ಹೋಯಿತು. ಅದುವರೆಗೂ ನಿಸರ್ಗದತ್ತವಾಗಿರುವಂತಹ ಮಡಿ ಮೈಲಿಗೆ, ಶ್ರೇಷ್ಠ ಕನಿಷ್ಠ, ಉಚ್ಚ ನೀಷ್ಠ, ಈ ತರತಮ ಭೇದ ಭಾವಗಳನ್ನ ಹೊಡೆದೋಡಿಸುವಂತಹ ವ್ಯವಸ್ಥೆ ಅದು ಕೇವಲ ಜ್ಞಾನಪೂರ್ಣವಾಗಿ ನಡೆದಿತ್ತು. ಆದರೆ ಅಪ್ಪ ಬಸವಣ್ಣನವರು ಸಕಲ ಅಧ್ಯಯನವನ್ನು ಮಾಡಿ ಜ್ಞಾನ ಮತ್ತು ಕ್ರಿಯೆ ಎರಡೂ ಕೂಡ ಭಕ್ತಿಗೆ ಸೋಪಾನಗಳು ಅನ್ನೋದನ್ನು ನಮಗೆ ಒದಗಿಸಿ ಆಚರಿಸಿ ತೋರಿಸಿಕೊಟ್ರು. ಜ್ಞಾನಕ್ಕೆ ಮಹತ್ವ ಬರೋದು ಆಚರಣೆಯ ಮೂಲಕ, ಆಚರಣೆ ಬರೋದು ಜ್ಞಾನದ ಮೂಲಕ. ಇವೆರಡೂ ಬಹುದೊಡ್ಡ ಮೂಲ ಸೋಪಾನಗಳು. ಹನ್ನೆರಡನೆಯ ಶತಮಾನ ಇಂತಹ ಅಪರೂಪದ ವಿಚಾರಗಳನ್ನ ನಮಗೆ ತಿಳಿಸಿಕೊಡ್ತು. ಆ ತಿಳಿಸಿಕೊಡುವಂತಹ ಸೂತ್ರದೊಳಗ ಒಬ್ಬೊಬ್ಬರು ಒಂದೊಂದಕ್ಕೆ ಪ್ರಸಿದ್ಧಿಯನ್ನು ಪಡೆದುಕೊಂಡರು. ಭಕ್ತಿ ಅಂದ್ರೆ ಬಸವಣ್ಣನವರು ಅಂತ ಪ್ರಸಿದ್ಧಿಯನ್ನು ಪಡೆದುಕೊಂಡರು. ಭಕ್ತಿ ಅಂದ್ರೆ ಬಸವಣ್ಣ, ಬಸವಣ್ಣ ಅಂದ್ರೆ ಭಕ್ತಿ. ಭಕ್ತಿ ಭಂಡಾರಿ ಅಂತ ಕರೆಯಲು ಬಸವಣ್ಣನವರ
ಎಂಥ ವಿಶೇಷ ನೋಡ್ರಿ, ಇಡೀ ಶರಣರೆಲ್ಲ ಸೇರಿ ಬಸವಣ್ಣನವರನ್ನ ಭಕ್ತಿ ಅಂದ್ರೆ ಬಸವಣ್ಣ, ಬಸವಣ್ಣ ಅಂದ್ರೆ ಭಕ್ತಿ ಅಂತ ಕರೆದ್ರು. ಎದರ ಮೂಲಕ? ಬಸವಣ್ಣನವರ ಭಕ್ತಿಪೂರ್ಣ ಆಚರಣೆಯ ಮೂಲಕ ಅದನ್ನ ಗುರುತಿಸಿದ್ರು. ಶರಣರೆಲ್ಲ ಬಸವಣ್ಣನವರಿಗೆ ಏನಂತಿದ್ರು? ಭಕ್ತಿಯ ಕವನಿಧಿ ಅಂತ ಕರೆದ್ರು. ಅದು ಬಸವಣ್ಣ ಏನಂತಿದ್ದ ಅಂದ್ರೆ ಭಕ್ತಿ ಇಲ್ಲದ ಬಡವ ನಾನಯ್ಯ ಅಂತಿದ್ದ. ನೋಡ್ರಿ, ಯಾಕೆ ಬಸವಣ್ಣನವರು ದೊಡ್ಡವರಾಗ್ತಾರೆ, ಬಸವಣ್ಣನವರು ಆದರ್ಶಾಗ್ತಾರೆ ಅಂದ್ರೆ ಭಕ್ತಿ ಅಂದ್ರೆ ನೀನಪ್ಪ, ನಿನ್ನಂಗ ಕಲ್ಯಾಣದೊಳಗೆ ಭಕ್ತಿ ಮಾಡೋರು ಯಾರು ಇಲ್ಲ ಅಂತ ಹೇಳಿದ್ರೆ ಬಸವಣ್ಣ ಏನ್ ಹೇಳ್ತಿದ್ದ ಅಂದ್ರೆ ಭಕ್ತಿ ಇಲ್ಲದ ಬಡವನಾನಯ್ಯ ಅಂತಿದ್ರು. ನಾ ಬಡವ ಎದುರಾಗದನಿ ಅಂದ್ರೆ ಭಕ್ತಿಯೊಳಗೆ ಬಡವದನಿ ಅಂತ ಹೇಳ್ತಾ ಇದ್ದೆ. ನೋಡ್ರಿ ಎಷ್ಟು ವಿಶೇಷ ಅಂದ್ರೆ ಎಲ್ಲರೂ ಭಕ್ತಿ ಭಂಡಾರಿ ಅಂತ ಕರೀತಾರೆ ಅಂತ ಅಹಂಕಾರಕ್ಕೊಳಗಡೆ ಆಗಲಿಲ್ಲ ಬಸವಣ್ಣ. ನನಗಿಂತ ಶ್ರೇಷ್ಠ ಭಕ್ತಿವಂತ ಅದಾನಪ್ಪ ಅಂತ ತೋರಿಸ್ಕೊಡ್ತಿದ್ರು. ಹಾಗಾದ್ರೆ ಭಕ್ತಿ ಅಂದ್ರೆ ಏನು? ಮೋಕ್ಷಕ್ಕೆ ಭಕ್ತಿನೇ ಮೂಲ, ಮೋಕ್ಷಕ್ಕೆ ಜ್ಞಾನನೇ ಮೂಲ, ಮೋಕ್ಷಕ್ಕೆ ಆಚರಣೆನೇ ಮೂಲ, ಕ್ರಿಯೆಯೇ ಮೂಲ. ಹಾಗಾದ್ರೆ ಭಕ್ತಿ ಅಂದ್ರೆ ಏನು? ಭಕ್ತಿ ಅಂದ್ರೆ ನಾವು ಬಹಳ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಬಹಳ ತತ್ವಜ್ಞಾನವನ್ನ ಪಾಂಡಿತ್ಯವನ್ನ ವಿಚಾರ ಮಾಡೋಂಗಿಲ್ಲ. ಹಾಗಾದ್ರೆ ಭಕ್ತಿ ಅಂದ್ರೆ ಏನು ಅಂತಂದ್ರೆ ನಿಷ್ಕಲ್ಮಶವಾದ ಪ್ರೇಮ, ನಿಷ್ಕಲ್ಮಶವಾದ ಸೇವೆ, ನಿಷ್ಕಲ್ಮಶವಾದ ಮನಸ್ಸು ಭಗವಂತನ ಕಡೆ ಇಟ್ವಿ ಅಂದ್ರೆ ಅದು ಭಕ್ತಿ ಅಂತ ಕರೆಸಿಕೊಳ್ಳೋದು. ನಿಷ್ಕಲ್ಮಶವಾದ ಪ್ರೇಮ, ಅಲ್ಲಿ ಯಾವುದೇ ಕಲ್ಮಶಗಳು ಇರಬಾರದು. ಕಲ್ಮಶಗಳು ಅಂದ್ರೆ ನಾನು ನನ್ನದು ಅನ್ನೋ ಅಹಂಕಾರ ಮಮಕಾರಗಳು ಇರಬಾರದು. ಎಲ್ಲವೂ ನಿನ್ನದೇ ಅಪ್ಪ ಶಿವನೇ, ಎಲ್ಲವೂ ನಿನ್ನದೇ ಅಪ್ಪ ಭಗವಂತ, ನನ್ನದೇನೂ ಇಲ್ಲ ಅನ್ನೋ ಸಮರ್ಪಣಾ ಭಾವದ ನಿಸ್ವಾರ್ಥ ಪ್ರೇಮ, ಅದು ಭಕ್ತಿ ಅಂತ ಕರೆಸಿಕೊಳ್ಳೋದು. ಅಲ್ಲಿ ಯಾವುದೇ ಕಲ್ಮಶಗಳು ಇರೋದಿಲ್ಲ. ಒಳಗೊಂದು ಹೊರಗೊಂದು ತೋರಿಕೆಯ ರೀತಿ, ಆಡಂಬರದ ರೀತಿ ಇರೋದಿಲ್ಲ. ಇನ್ನು ಎಲ್ಲವೂ ನಿನ್ನದೇ ಅಂದಮೇಲೆ ತನುವು ನಿನಗೆ ಅರ್ಪಣ, ಮನವೂ ನಿನಗೆ ಅರ್ಪಣ, ಧನವೂ ನಿನಗೆ ಅರ್ಪಣ ಅನ್ನೋ ಸಮರ್ಪಣಾ ಭಾವದ ಆ ನಿಸ್ವಾರ್ಥ ಭಾವ ಇದಲ್ಲ, ಅದು ಭಕ್ತಿ ಎಂದು ಕಲಿಸಿಕೊಳ್ಳೋದು. ಅದು ಗುರುವಿನ ಮೇಲೆ ಇಟ್ಟರೆ ಗುರುಭಕ್ತಿ ಎಂದು ಕಲಿಸಿಕೊಳ್ಳುತ್ತೆ, ಲಿಂಗದ ಮೇಲೆ ಇಟ್ಟರೆ ಲಿಂಗ ಭಕ್ತಿ ಎಂದು ಕಲಿಸಿಕೊಳ್ಳುತ್ತೆ, ಜಂಗಮದ ಮೇಲೆ ಇಟ್ಟರೆ ಜಂಗಮ ಭಕ್ತಿ ಎಂದು ಕಲಿಸಿಕೊಳ್ಳೋದು. ಭಕ್ತಿ ಅಂದ್ರೆ ನಿಷ್ಕಲ್ಮಶವಾದ ಮನಸ್ಸು, ನಿಷ್ಕಲ್ಮಶವಾದ ಹೃದಯವನ್ನೇ ಹೊಂದಿರ್ತೇವಲ್ಲ, ಅದು ಭಗವಂತನ ಕಡೆ ಇದ್ದಾಗ ಅದು ಭಕ್ತಿ ಅಂತ ಕಲಿಸಿಕೊಳ್ಳೋದು. ನಾವೆಲ್ಲ ಪ್ರೇಮ ಹೊಂದಿರ್ತೇವೆ, ಏನು ಅಲ್ಲಿ ಸ್ವಾರ್ಥವನ್ನು ಹೊಂದಿರ್ತೇವೆ. ಮಕ್ಕಳ ಮೇಲಿರುವಂತಹ ಪ್ರೇಮ ಅದು ಸಾಂಸಾರಿಕ ಜೀವನದೊಳಗೆ, ಮೊಮ್ಮಕ್ಕಳ ಮೇಲಿರುವಂತಹ ಪ್ರೇಮ ಅದು ಸಾಂಸಾರಿಕ ಜೀವನದೊಳಗೆ. ನಾವು ಮಕ್ಕಳನ್ನು ಪ್ರೇಮಿಸ್ತೇವೆ, ಮಕ್ಕಳನ್ನು ಪ್ರೀತಿಸ್ತೇವೆ, ಮೊಮ್ಮಕ್ಕಳನ್ನು ಪ್ರೀತಿಸ್ತೇವೆ, ಅದು ಪ್ರೇಮ ಅಂತ ಕರೆಸ್ಕೊಳ್ಳೋದು, ವಾತ್ಸಲ್ಯ ಅಂತ ಕರೆಸ್ಕೊಳ್ಳೋದು, ಮೋಹ ಅಂತ ಕರೆಸ್ಕೊಳ್ಳೋದು, ಮಮತೆ ಅಂತ ಕರೆಸ್ಕೊಳ್ಳೋದು. ಆದ್ರೆ ಇಲ್ಲಿ ಅದೇ ಪ್ರೇಮ ಭಗವಂತ ನೀನೆಲ್ಲ ಕೊಟ್ಟಿಯಪ್ಪ ಅಂತ ಅವನ ಮೇಲೆ ಕೇಂದ್ರೀಕರಿಸಿದ್ರೆ ಅದು ಭಕ್ತಿ ಅಂತ ಕರೆಸ್ಕೊಳ್ಳೋದು. ಶಿವನೇ, ಇಡೀ ಜಗತ್ತಿನ ಮಾಲಕ ಯಾರು ಅಂದ್ರೆ ನೀನು. ಕವಿ ಬಹಳ ಚಂದ ಹಾಡ್ತಾನೆ, ದೇವನ ಮನೆಯಿದು ಈ ಜಗವೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ನೋಡ್ರಿ ಎಷ್ಟು ಚಂದ ಹಾಡ್ತಾನೆ. ನಾವೆಲ್ಲ ಈ ಜಗತ್ತು ಅನ್ನೋದು ದೇವನ ಮನೆ ಆದ್ರೆ ಅವನೇ ಮಾಲಕ, ಅವನೇ ಓನರ್. ನಾವೆಲ್ಲ ಬಾಡಿಗೆದಾರರು, ಕಿರಾಯಿಗಿರೋದು ಅಂತ ನೋಡು, ಕಿರಾಯಿ ಕೊಟ್ಟಾರಂತ ನೋಡು. ಹಾಗೆ ನಾವೆಲ್ಲ ಬಾಡಿಗೆದಾರರು. ಈ ಜಗತ್ತಿನ ಮಾಲಕ ಯಾರು ಅಂದ್ರೆ ಭಗವಂತ. ಎಲ್ಲವೂ ನಿನ್ನದೇಯಪ್ಪ ಅನ್ನುವಂತಹ ಸಮರ್ಪಣಾ ಭಾವ ಬಂದಾಗ ಅದು ಭಕ್ತಿ ಎಂದು ಕರೆಸಿಕೊಳ್ಳುತ್ತೆ. ಇಲ್ಲಿ ವಿಶ್ವಗುರು ಬಸವಣ್ಣನವರು ಭಕ್ತಿ ಇಲ್ಲದ ಬಡವನಾನಯ್ಯ ಮುಂದೆ ಹೇಳ್ತಾರೆ. ಎಷ್ಟು ಜನ ಹೇಳ್ತಾರೋ, ಹಾಗಾದ್ರೆ ನಾನು ಬಡವಾದ ಭಕ್ತಿಯೊಳಗೆ ಯಾರು ದೊಡ್ಡವರು, ಯಾರು ಶ್ರೀಮಂತರು, ಅವ್ರು ಚಂದ ಹೇಳ್ತಾರ. ಏನಂತ ಹೇಳ್ತಾರ? ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ದಾಸಯ್ಯನ ಮನೆಯಲ್ಲಿ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ. ನೋಡ್ರಿ, ಬಸವಣ್ಣನವರು ಹೇಳೋದು ಯಾರ ಹತ್ರ? ನಾ ಯಾರ ಹತ್ರ ಭಕ್ತಿ ಭಿಕ್ಷೆಯನ್ನು ಬೇಡಿದೆ? ಕಕ್ಕಯ್ಯ, ವ್ಯವಹಾರ ಕಕ್ಕಯ್ಯ, ಏನು ಮಾಲಾರ ಚೆನ್ನಯ್ಯ, ಸಮಗಾರ ಹರಳಯ್ಯ, ಇಂಥವರ ಹತ್ರ ನಾನು ಭಕ್ತಿಯನ್ನ ಬೇಡದೆ ಅಂತ ಹೇಳ್ತಾರೆ. ಏನು ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ. ಎಲ್ಲ ಪುರಾತನರು ನೆರೆದು ಭಕ್ತಿ ಭಿಕ್ಷೆಯ ನೀಡಿದರೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲು ಸಂಗಮ ದೇವ. ನನ್ನ ಭಕ್ತಿಯ ಪಾತ್ರೆ ಯಾರು? ನಾನು
ಆ ಮಾದಾರ ಚೆನ್ನಯ್ಯನವರ ಹೆಸರನ್ನೇ ತಮಿಳುನಾಡು ಸರ್ಕಾರ ಮದ್ರಾಸ್ ಅನ್ನೋ ಹೆಸರನ್ನ ತೆಗೆದು ಚೆನ್ನೈ ಎನ್ನುವಂತ ಹೆಸರನ್ನ ಇಟ್ಟು ಚೆನ್ನಯ್ಯ ಅಂದ್ರೆ ಮಾದಾರ ಚೆನ್ನಯ್ಯ. ನೋಡಿ, ಭಕ್ತಿ ಅಂದ್ರೆ ಮಾದಾರ ಚೆನ್ನಯ್ಯ. ಅವನು ಏನ್ ಕಾಯಕ ಮಾಡ್ತಿದ್ದ? ತೋಳರಾಜನಿಗೆ ಕುದುರೆಗೆ ಹುಲ್ಲು ಕೊಡುವಂತ, ಕುದುರೆಯಿಂದ ಸಂರಕ್ಷಣೆ ಮಾಡೋದು. ಅವನೇನ್ ದೊಡ್ಡ ಸಾಹುಕಾರ ಅಲ್ಲ. ನೋಡಿ, ಕುದುರೆ ಸಂರಕ್ಷಣೆ ಮಾಡಿ ಅರಮನೆಯೊಳಗ ಕುದುರೆ ಜೋಪಾನ ಮಾಡುವಂತ ವ್ಯಕ್ತಿಗೆ ಭಕ್ತಿ ಅನ್ನೋದು ಎಷ್ಟು ದೊಡ್ಡದಿತ್ತು. ನಾನು ಅವನ ಹತ್ರ ಭಕ್ತಿ ಭಿಕ್ಷೆಯನ್ನು ಬೇಡಿದೆ ಅಂತ ಹೇಳ್ತಾನೆ. ಹಾಗೆ ಭಕ್ತಿಗೆ ಹೆಸರುವಾಸಿಯಾದವನು ಬಸವಣ್ಣ. ಅಂದ್ರೆ ಇನ್ನ ಜ್ಞಾನಕ್ಕೆ ಹೆಸರುವಾಸಿಯಾದವ ಯಾರು ಅಂದ್ರೆ ಉಳವಿಯ ಶಟಸ್ಥಲ ಚಕ್ರವರ್ತಿ ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣ. ಭಕ್ತಿಗೆ ಬಸವಣ್ಣ ಹೆಸರುವಾಸಿ ಆದ್ರೆ ಜ್ಞಾನಕ್ಕೆ ಯಾರು ಹೆಸರುವಾಸಿಯಾಗಿದ್ರು ಅಂದ್ರೆ ಶಟಸ್ಥಲ ಚಕ್ರವರ್ತಿ ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣ. ನೋಡ್ರಿ ಎಷ್ಟು ವಿಶೇಷ ಅಂದ್ರೆ ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣ ಬದುಕಿದ್ದು ಕೇವಲ 24 ವರ್ಷ. 24 ವರ್ಷ ಸಣ್ಣ ಅವಧಿಯೊಳಗ ಆಯಸ್ಸೊಳಗ ಬದುಕಿರುವಂತಹ ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣ ಎಂಥ ಜ್ಞಾನವಾಗಿದ್ದ. ಎಂಥ ಜ್ಞಾನ ಅಂದ್ರೆ ಚನ್ನ ಬಸವಣ್ಣ, ಚನ್ನ ಬಸವಣ್ಣ ಅಂದ್ರೆ ಜ್ಞಾನ. ಆಶ್ಚರ್ಯ ಆಗುತ್ತಲ್ಲ. ಕೇವಲ 24 ವರ್ಷ ಬದುಕಿರುವಂತಹ ಚಿನ್ಮಯ ಜ್ಞಾನಿ ಯಾರು ಅಂದ್ರೆ ಬಸವಣ್ಣನ ಅಕ್ಕನಾಗಮ್ಮನ ಏನು ಮಗ, ಬಸವಣ್ಣನ ಸೋದರಳಿಯ. ಬಸವಣ್ಣನ ಅಕ್ಕನಾಗಮ್ಮ, ಅಕ್ಕನಾಗಮ್ಮನ ಮಗ ಚನ್ನ ಬಸವಣ್ಣ. ಆತನ ತಂದೆ ಶಿವಸ್ವಾಮಿ. ತಾಯಿಯ ಗರ್ಭದೊಳಗ, ಪುಣ್ಯ ಗರ್ಭದೊಳಗ ಹುಟ್ಟುತ್ತಲೇ ಆತ ಆ ಸಂಸ್ಕಾರವನ್ನು ಪಡಿತಾನೆ. ಯಾಕೆ ಚಿನ್ಮಯ ಜ್ಞಾನಿ ಆಗ್ತಾನೆ ಚನ್ನ ಬಸವಣ್ಣ? ಪ್ರಭಾವ, ಸತ್ಸಂಗದ ಪ್ರಭಾವ, ಶಿವಾನುಭವದ ಪ್ರಭಾವ ಏನಾಗ್ತತಿ ಅಂದ್ರೆ ನೆನಪಿಟ್ಟುಕೋಬೇಕು ತಾಯಂದಿರು. ಈಗ ನಾವು ನೀವು ಹೇಗೆ ಹೀಗೆ ಪ್ರತಿನಿತ್ಯ ಈ ಶಿವಾನುಭವ ಕೇಳ್ತೇವೆ, ಹಾಗೆ ಕಲ್ಯಾಣ ಅನುಭವ ಮಂಟಪದೊಳಗ ಏನೋ ಪ್ರತಿನಿತ್ಯ ಶಿವಾನುಭವ ಗೋಷ್ಠಿಯನ್ನ ಕೇಳ್ತಾ ಇದ್ರು. ಅವರ ಮನಸ್ಸೊಳಗ ಮಹಾದೇವನ ನೆನಪು, ಕೈಯೊಳಗ ಕಾಯಕ, ಹೃದಯದೊಳಗ ಶಿವನ ನಾಮಸ್ಮರಣೆ. ನೋಡ್ರಿ ಹೆಂಗಿತ್ತು ಬದುಕು. ಮನಸ್ಸೊಳಗ ಮಹಾದೇವನ ಸ್ಮರಣೆ, ಎರಡು ಕೈಗಳ ಮೂಲಕ ಕಾಯಕ, ಹೃದಯದೊಳಗ ಭಗವಂತನ ಆ ಧ್ಯಾನ. ಹೀಗೆ ಜೀವನವನ್ನ ಸಾಗಿಸ್ತಾ ಇದ್ರು. ಹಾಗೆ ಜೀವನವನ್ನ ಸಾಗಿಸುವ ನಿಟ್ಟಿನೊಳಗ ಅನುಭವ ಮಂಟಪದೊಳಗ ಏನೋ ಅಕ್ಕನಾಗಮ್ಮ ತುಂಬು ಗರ್ಭಿಣಿ ತಾಯಿ. ಸತಿಪತಿಗಳಾದವರು ಶಿವಸ್ವಾಮಿ, ಅಕ್ಕನಾಗಮ್ಮ ಇಬ್ಬರು ಗಂಡ ಹೆಂಡತಿಯಾಗಿರುವಂತವರು. ಏನೋ ಆ ತಾಯಿಗೆ ಬಸವಣ್ಣ ಏನೋ ಇಷ್ಟಲಿಂಗ ಗರ್ಭ ಸಂಸ್ಕಾರ ದೀಕ್ಷೆಯನ್ನ ಕೊಡಿಸಿರ್ತಾನೆ. ಸಂಸ್ಕಾರ ಬಹಳ ಮಹತ್ವದ್ದು. ಸಂಸ್ಕಾರ ಅಂತಂದೇನು ಅಂದ್ರೆ ಇರೋದು ಬೇರೆ, ಆಗೋದು ಬೇರೆ. ಬೀಯಿಂಗ್ ಅಂಡ್ ಬಿಕಮಿಂಗ್. ಸಂಸ್ಕಾರ ಅಂದ್ರೆ ಶುದ್ಧೀಕರಿಸಲ್ಪಟ್ಟಿದ್ದು, ಶೋಧಿಸಲ್ಪಟ್ಟಿದ್ದು, ತಿದ್ದಲ್ಪಟ್ಟಿದ್ದು ಅಂತ. ಬೀಯಿಂಗ್ ಅಂಡ್ ಬಿಕಮಿಂಗ್. ಇರೋದು ಬೇರೆ, ಆಗೋದು ಬೇರೆ. ತಾಯಿ ಗರ್ಭದಿಂದ ಬಂದಾಗ ಹೆಂಗಿದ್ವಿ ನಾವು ಅಂದ್ರೆ ಏನೋ ಗೊತ್ತಿಲ್ಲ. ತಾಯಿಯ ಗರ್ಭದಿಂದ ಈ ಪುಣ್ಯ ಭೂಮಿಗೆ ಬಂದಾಗ ಏನೋ ಗೊತ್ತಿಲ್ಲ. ಅಂದ್ರೆ ಹೆಂಗಿದ್ವಿ ಅಂದ್ರೆ ಕೂಸಾಗಿದ್ವಿ, ಏನೋ ಗೊತ್ತಿರಲಿಲ್ಲ. ತಾಯಿ ಸಂಸ್ಕಾರ ಕೊಡ್ತಾಳೆ, ಗುರು ಸಂಸ್ಕಾರ ಕೊಡ್ತಾನೆ, ಹಿರಿಯರು ಸಂಸ್ಕಾರ ಕೊಡ್ತಾರೆ. ಅಂದ್ರೆ ಸಂಸ್ಕಾರ ಅಂದ್ರೆ ತಿದ್ದುತ್ತಾರೆ, ಅಲ್ಲಿ ಏನು ಶೋಧಿಸ್ತಾರೆ, ಪರಿವರ್ತನೆ ಮಾಡ್ತಾರೆ. ಅದು ಸಂಸ್ಕಾರ. ಸಂಸ್ಕಾರದ ಮಹತ್ವ ಎಷ್ಟೈತಿ ಅಂತಂದ್ರೆ ನಿಮಗೆ ತಾಯಂದಿರಿಗೆ ಗೊತ್ತೈತಿ. ಏನು ಸಂಸ್ಕಾರ? ಹಾಲಿಗೆ ಸಂಸ್ಕಾರ ಕೊಟ್ರೆ ಏನಾಗುತ್ತೆ? ಮೊಸರಾಗುತ್ತೆ. ಮೊಸರಿಗೆ ಸಂಸ್ಕಾರ ಕೊಟ್ರೆ ಏನಾಗುತ್ತೆ? ಬೆಣ್ಣೆ ಆಗುತ್ತೆ. ಬೆಣ್ಣೆಗೆ ಸಂಸ್ಕಾರ ಕೊಟ್ರೆ ಏನಾಗುತ್ತೆ? ತುಪ್ಪ ಆಗುತ್ತೆ. ಇದು ಹೆಂಗಾಯ್ತು? ಮೊದಲು ಹಾಲಿದ್ದದ್ದು ಏನಾಯ್ತು? ತುಪ್ಪ ಆಯ್ತು. ತುಪ್ಪ ಆಗಿದ್ದಾಗ ಸಂಸ್ಕಾರ ಕೊಟ್ಟಿದ್ದಕ್ಕೆ ಏನಾಯ್ತು? ತುಪ್ಪ ಆಯ್ತು. ಮೊದಲು ಹಾಲಿದ್ದದ್ದು, ಇದ್ದದ್ದೇನು ಹಾಲು, ಮುಂದೆ ಆಗಿದ್ದೇನು ತುಪ್ಪ. ಹಾಗೆ ನಾವು ಈ ಭೂಮಿಗೆ ಬಂದಾಗ ಇದ್ದದ್ದೇನು, ಮುಂದೆ ಆಗೋದೇನು, ಎದರ ಮೂಲಕ? ಇದು ಸಂಸ್ಕಾರದ ಬಲದಿಂದ. ನೀರಿಗೆ ಸಂಸ್ಕಾರ ಕೊಟ್ರೆ ಏನಾಗುತ್ತೆ? ಆಲೋಲಕ ಆಗುತ್ತೆ. ಅಕ್ಕಿಗೆ ಸಂಸ್ಕಾರ ಕೊಟ್ರೆ ಏನಾಗುತ್ತೆ? ಅನ್ನ ಆಗುತ್ತೆ, ಪ್ರಸಾದ ಆಗುತ್ತೆ. ಮಾತಿಗೆ ಸಂಸ್ಕಾರ ಕೊಟ್ರೆ ಏನಾಗುತ್ತೆ? ಮಂತ್ರ ಆಗುವಂತಹದ್ದು. ಮಣ್ಣಿಗೆ ಸಂಸ್ಕಾರ ಕೊಟ್ರೆ ಏನಾಗುತ್ತೆ? ಗಡಿಗೆ
ಕೈಯಲ್ಲಿ ಸಗಣಿ ಕೊಟ್ಟು ಹಚ್ಕೊಳ್ರಿ ಅಂದ್ರೆ ನಾವ್ ಯಾರಾದ್ರೂ ಹಚ್ಕೊಳ್ತೇವೇನ್ರಿ? ಹಚ್ಕೊಳ್ತೇವೆ ನೋಡಿ. ನಾವೆಲ್ಲ ಹಣೆಗೆ ವಿಭೂತಿಯನ್ನ ಧರಿಸ್ಕೊಳ್ತೇವೆ. ನೀವೆಲ್ಲ ಅಲ್ಲಿ ಪ್ರಾರಂಭದಲ್ಲಿ ವಿಭೂತಿ ಇಟ್ಟಿರ್ತಾರ, ಒಳಗ್ ಬರುವಾಗೆಲ್ಲ ಚಂದ ಹಣೆಗೆ ವಿಭೂತಿ ಧರಿಸ್ಕೊಂಡು ಬರ್ತೀರಿ. ಆ ವಿಭೂತಿ ಹೆಂಗಾಗಿತ್ತು? ಸಂಸ್ಕಾರ ಕೊಟ್ಟಾಗ ಏನಾಗೈತಿ? ವಿಭೂತಿ ಆಗೈತಿ. ಸಗಣಿ ಇತ್ತು, ಅದು ಮೊದಲು ಏನಿತ್ತು? ಸಗಣಿತ್ತು. ಸಗಣಿದ್ದು ಸಂಸ್ಕಾರ ಕೊಟ್ಟಾಗ ಏನಾಯ್ತು ಅಂದ್ರೆ ವಿಭೂತಿ ಆಯ್ತು. ಹಾಗೆ ಶರಣರು ಅಂಗಕ್ಕೆ ಸಂಸ್ಕಾರ ಕೊಟ್ಟಾಗ ಏನಾಯ್ತು? ಲಿಂಗ ಆಯ್ತು. ದೇಹಕ್ಕೆ ಸಂಸ್ಕಾರ ಕೊಟ್ಟಾಗ ಏನಾಯ್ತು? ಅದು ಶಿವ ಇದ್ದದ್ದು, ಶವ ಏನು ದೇಹ ಇದ್ದದ್ದು ಅದು ಶಿವ ಸ್ವರೂಪಿ ಆಯ್ತು. ಯಾವಾಗ? ಸಂಸ್ಕಾರ ಕೊಟ್ಟಾಗ. ಅದಕ್ಕೆ ನಮ್ಮ ಪರಂಪರೆಯೊಳಗ ಸಂಸ್ಕಾರ ಕೊಡೋದು ಬಹಳ ಮಹತ್ವ. ಯಾವಾಗ ಸಂಸ್ಕಾರ ಕೊಡಬೇಕು? ತಾಯಿಯ ಗರ್ಭದೊಳಗಿರುವಾಗ ಕೂಸು 8 ತಿಂಗಳಿರುವಾಗನ ಸಂಸ್ಕಾರ ಕೊಟ್ಟಿದ್ರು ಬಸವಣ್ಣನವರು. ಯಾರಿಗೆ? ಅಕ್ಕನಾಗಮ್ಮನಿಗೆ. ಇದು ಮೊದಲ ಪ್ರಯೋಗ. ಕಲ್ಯಾಣ ಅನುಭವ ಮಂಟಪದೊಳಗ ಮೊದಲ ಪ್ರಯೋಗ ಏನು ಅಂತಂದ್ರೆ, ಅಂತ ಚಿನ್ಮಯ ಜ್ಞಾನಿ ಹುಟ್ಟದನೇ ಜ್ಞಾನಿ ಆಗಬೇಕಾದ್ರೆ 8 ತಿಂಗಳ ಕೂಸು ಅಕ್ಕನಾಗಮ್ಮ. ಈಗ ನಾವು ನೀವು ಹೇಗೆ ಶಿವಾನುಭವ ಕೇಳ್ತೀವಿ, ಶ್ರಾವಣ ಮಾಸದೊಳಗೆ ಹೇಗೆ 1 ತಿಂಗಳು ಪ್ರವಚನ ಕೇಳ್ತೀರಲ್ಲ, ಹಂಗೆ ಆ ಅಕ್ಕನಾಗಮ್ಮ ಪ್ರತಿನಿತ್ಯ ಅನುಭವ ಮಂಟಪದೊಳಗ ಶರಣರ ಗೋಷ್ಠಿಯೊಳಗ ಭಾಗಿಗಳಾಗ್ತಾ ಇದ್ದು. ಆಕೆ ಒಬ್ಬಳೇ ಕೇಳ್ತಾ ಇರಲಿಲ್ಲ. ಹೊಳಗ ಹೊಟ್ಟೆಯೊಳಗಿರುವ ಚನ್ನಬಸವಣ್ಣ ಆತನೂ ಕೂಡ ವಚನವನ್ನ, ಶಿವಾನುಭವವನ್ನ, ಷಟಸ್ಥಲವನ್ನ, ಅಷ್ಟಾವರಣವನ್ನ, ಪಂಚಾಚಾರವನ್ನ ಇವನ್ನೆಲ್ಲವನ್ನೂ ಕೂಡ ಕೇಳ್ತಾ ಇದ್ದ. ನಿಮಗೆಲ್ಲ ಅಭಿಮನ್ಯುವಿನ ಕಥೆ ಗೊತ್ತಿರಬಹುದು, ಸುಭದ್ರೆಯ ಕಥೆ ಗೊತ್ತಿರಬಹುದು. ಅಭಿಮನ್ಯು ಚಕ್ರವ್ಯೂಹವನ್ನ ಭೇದಿಸುವಂತಹ ಕಥೆ. ಆ ಸುಭದ್ರೆ ಹೊಟ್ಟೆಯೊಳಗಿರುವಾಗ ಅಭಿಮನ್ಯು ಚಕ್ರವ್ಯೂಹವನ್ನ ಭೇದಿಸುವಂತಹ ಪ್ರಕ್ರಿಯೆಯೊಳಗ ಆ ಏನು ಸುಭದ್ರೆ ಕೇಳ್ತಾ ಇರುವಂತಹ ಸಂದರ್ಭದೊಳಗ ಅಭಿಮನ್ಯು ಚಕ್ರವ್ಯೂಹವನ್ನ ಒಳಗೆ ಹೇಗೆ ಪ್ರವೇಶ ಮಾಡಬೇಕು ಅನ್ನೋದನ್ನ ಕೇಳ್ತಾ ಇರ್ತಾನೆ ಕೃಷ್ಣ. ಕೇಳುವಂತಹ ಸಂದರ್ಭದೊಳಗ ಏನಾಗುತ್ತೆ? ಸುಭದ್ರೆಗೆ ನಿದ್ದೆ ಬರುತ್ತೆ. ಆಕೆ ಮಲಗ್ತಾಳೆ. ಅದು ಒಳಗಿರುವಂತಹ ಏನು ಅಭಿಮನ್ಯು ಅದನ್ನ ಕೇಳ್ತಾನೆ ಇರ್ತಾನೆ. ಚಕ್ರವ್ಯೂಹವನ್ನ ಬೇಸೋದು ಗೊತ್ತಾಗುತ್ತೆ. ಆಕೆ ಮಲಗಿ ಬಿಡ್ತಾಳೆ. ವಾಪಸ್ ಹೊರಗೆ ಬರೋದು, ಅದರಿಂದ ಹೊರಗೆ ಬರೋದು ಗೊತ್ತಾಗೋದಿಲ್ಲ. ಅವನು ಸಿಕ್ಕೊಳ್ತಾನೆ. ಅಂದ್ರೆ ತಾಯಿ ಮಲಗ್ತಾಳೆ, ಬಟ್ ಅಭಿಮನ್ಯು ಕೇಳ್ತಾ ಇರ್ತಾನೆ. ಅಂದ್ರೆ ಆ ಕೇಳುವಂತಹ ಸಂಸ್ಕಾರ ಅದು ಕೂಡ ಇಲ್ಲಿ ಏನು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನೂ ಕೂಡ ಇಲ್ಲಿ ಶಿವಾನುಭವವನ್ನ ಕೇಳುವಂತಹದ್ದು ನಿಮಗೆಲ್ಲ ಗೊತ್ತಿರಬೇಕು. ತಾಯಂದಿರು ಗರ್ಭವತಿಯಾದಾಗ ಬಹಳ ಸೂಕ್ಷ್ಮವಾಗಿರ್ಬೇಕು, ಬಹಳ ಎಚ್ಚರವಾಗಿರ್ಬೇಕು. ಬಹಳ ಬಹಳ ಮಹತ್ವದ ಅವಧಿ ಅದು. ಏನು ಮಹತ್ವದ ಅವಧಿ? 8ನೇ ತಿಂಗಳು ಏನೈತಲ್ಲ, ನೀವು ತಾಯಂದಿರು ನೆನಪಿಟ್ಟುಕೊಳ್ರಿ. ಇಲ್ಲಿ ಬರ್ಲಾದವರಿದ್ರೆ ಅವರಿಗೆ ತಿಳಿಸ್ಕೊಟ್ಟು ಹೇಳ್ರಿ. 8 ತಿಂಗಳಿಂದ 9ನೇ ತಿಂಗಳು 1 ತಿಂಗಳು ಬಹಳ ಅಮೂಲ್ಯ ಸಮಯ. ಆ ಸಂದರ್ಭದಲ್ಲಿ ನೀವು ಗರ್ಭಿಣಿ ತಾಯಂದಿರು ಏನ್ ಆಹಾರ ಸ್ವೀಕರಿಸ್ತೀರಿ ಅದು ಮಗುವಿನ ಮೇಲೆ ಪರಿಣಾಮ ಬೀರ್ತದೆ. ಏನು ಅಧ್ಯಯನ ಮಾಡ್ತೀರಿ, ಏನು ಓದ್ತೀರಿ ಅದು ಮಗುವಿನ ಮೇಲೆ ಪರಿಣಾಮ ಬೀರ್ತದೆ. ಏನು ಕಿವಿಯಿಂದ, 2 ಕಿವಿಯಿಂದ ಕೇಳ್ತೀರಿ ಅದು ಒಳಗಿರುವಂತಹ ಮಗುವು ಕೂಡ ಅದನ್ನ ಕೇಳುವಂತಹದ್ದು. ನೀವೇನು ಆಚಾರವಂತರಾಗಿರ್ತೀರಿ ಅದು ಕೂಡ ಆಚಾರವಂತರಾಗುವಂತಹದ್ದು. ಎಷ್ಟು ಮಹತ್ವ ಇರುತ್ತೆ ಅಂತಂದ್ರೆ ತಾಯಂದಿರು ನೆನಪಿಟ್ಕೋಬೇಕು. ನೀವು ಬಹಳ ಗಾಬರಿಯಾಗ್ರಿ, ಬಹಳ ಬೆದರಿದ್ರಿ ಅಂದ್ರೆ ಹೊಟ್ಟೆಗಿರೋ ಕೂಸು ಅಂಜುಬರುಕಾಗುತ್ತೆ, ಹೇಡಿಯಾಗಿ ಹುಟ್ಟುತ್ತೆ. ಮಕ್ಕಳು ಬಹಳ ಹೇಡಿ ಅದನ, ಮಕ್ಕಳು ಬಹಳ ಧೈರ್ಯಶಾಲಿ ಅದನ, ನನ್ನ ಮಗ ಬಹಳ ಅಂಜುಬರುಕದನ, ನನ್ನ ಮಗ ಬಹಳ ಧೈರ್ಯಶಾಲಿ ಅದನ ಅಂತಂದ್ರೆ ನೆನಪಿಟ್ಕೋಬೇಕು. ಆ 1 ತಿಂಗಳ ಅವಧಿಯೊಳಗ ನೀವೇನಾದ್ರೂ ಅಂಜಿದ್ರ, ನೀವೇನಾದ್ರೂ ಧೈರ್ಯವಾಗಿದ್ರ ಮಗುವಿನ ಮೇಲೆ ಅದು ಪರಿಣಾಮ ಬೀರಿರ್ತದೆ. ನೀವೆಲ್ಲ ಕತೆ ಕೇಳಿರ್ಬೇಕು. ಯಾರು? ಜೀಜಾಬಾಯಿ, ವೀರಮಾತಾ ಜೀಜಾಬಾಯಿ ಶಿವಾಜಿ ಎಂಥ ಮಗನಿಗೆ ಜನ್ಮ ಕೊಟ್ಟು ತಾಯಿ. ಆ ಜೀಜಾಬಾಯಿ, ವೀರಮಾತಾ ಜೀಜಾಬಾಯಿ ಛತ್ರಪತಿ ಸಾಮ್ರಾಟ್ ಶಿವಾಜಿಗೆ ಜನ್ಮ ಕೊಡಬೇಕಾದ್ರೆ ಸಂಕಲ್ಪ ಮಾಡ್ತಾರೆ. ಎಂತ ತಾಯಿಯ ಸಂಕಲ್ಪ ಎಂತದ್ದು ನೋಡ್ರಿ. ನನ್ನ ಮಗ ಧೀರ ಆಗ್ಬೇಕು, ನನ್ನ ಮಗ ಶೂರ ಆಗ್ಬೇಕು, ನನ್ನ ಮಗ ಪರಾಕ್ರಮಶಾಲಿ ಆಗ್ಬೇಕು. ಸಂಕಲ್ಪ ನೋಡ್ರಿ ತಾಯಿ. ಮಕ್ಕಳನ್ನೆಲ್ಲರೂ ಬೆಳೀತಾರ, ಮಕ್ಕಳಿಗೆಲ್ಲ ಜನ್ಮ ಕೊಡ್ತಾರ. ಆದ್ರೆ ಆ ತಾಯಿ ಜೀಜಾಬಾಯಿ, ವೀರಮಾತಾ ಜೀಜಾಬಾಯಿ ಆ 8 ತಿಂಗಳು ಕೂಸಿದ್ದಾಗ ಏನ್ ಮಾಡ್ತಿದ್ವು ಅಂದ್ರೆ ಪುರಾಣ ಕಥೆಗಳನ್ನ ಕೇಳ್ತಿದ್ಲು. ಏನ್ ಮಾಡ್ತಿದ್ವು ಅಂತಂದ್ರೆ ಸಾಹಸದ ಕಥೆಗಳನ್ನು ಓದ್ತಾ ಇತ್ತು. ಧೀರ ಪರಾಕ್ರಮಿಯ ಚರಿತ್ರೆಗಳನ್ನ ಅಧ್ಯಯನ ಮಾಡ್ತಾ ಇತ್ತು. ಅದರ ದ್ಯೋತಕವಾಗಿ ಆತ ಸಾಮ್ರಾಟ್ ಚಕ್ರವರ್ತಿ ಶಿವಾಜಿ ಅನ್ನುವಂತಹ ಮಗನಿಗೆ ಜನ್ಮವನ್ನ ಕೊಡಬೇಕಾದ್ರೆ ಕಾರಣ ತಾಯಿಯು ಏನು? ತಾಯಿಯಂತೆ ಮಕ್ಕಳು, ನೂಲಿನಂತೆ ಸೀರೆ. ಎಷ್ಟು ಚಂದ ಹೇಳ್ತಾರೆ ನೋಡಿ, ನೂಲಿನಂತೆ ಸೀರೆ, ತಾಯಿಯಂತೆ ಮಕ್ಕಳು. ನೀವು ಹೇಗಿರ್ತೀರೋ ನಿಮ್ಮ ಮಕ್ಕಳು ಕೂಡ
ಅದೇ ರೀತಿಯಾಗಿರ್ತಾರ. ಅದಕ್ಕೆ ಆ 1 ತಿಂಗಳ ಅವಧಿಯೊಳಗ ಇಲ್ಲಿ ಅಕ್ಕನಾಗಮ್ಮ ಅನುಭವ ಮಂಟಪದೊಳಗ ಏನು ಶಿವಾನುಭವ ಕೇಳ್ತಾ ಇದ್ದಾನೆ. ಷಟಸ್ಥಲ ಅಂದ್ರೆ ಏನು, ಪಂಚಾಚಾರ ಅಂದ್ರೆ ಏನು, ಅಷ್ಟಾವರಣ ಅಂದ್ರೆ ಏನು, ಅದನ್ನ ಕೇಳಿದ್ದರ ದ್ಯೋತಕವಾಗಿ ಆತ ಚಿನ್ಮಯ ಜ್ಞಾನಿ ಅಂತ ಕರೆಸ್ಕೊಳ್ತಾನೆ. ಎಂಥ ಜ್ಞಾನಿ ಅಂತಂದ್ರೆ ಚನ್ನಬಸವಣ್ಣ. ಇದು ಸಣ್ಣ ಕೂಸು ಅನುಭವ ಮಂಟಪದೊಳಗ, ಆದ್ರೆ ಹುಟ್ಟುತ್ತಲೇ ಆ ಸಂಸ್ಕಾರವನ್ನ, ಆ ತಿಳುವಳಿಕೆಯನ್ನ ಪಡೆದಂತಹ ಚಿನ್ಮಯ ಜ್ಞಾನಿಯನ್ನ ಕುರಿತು ವೈರಾಗ್ಯದ ನಿಧಿ ಅನುಭವ ಮಂಟಪದ ಅಧ್ಯಕ್ಷ ಅಲ್ಲಮ ಪ್ರಭುದೇವರು ಗುಣಗಾನ ತೆಗಿತಾರೆ. ಎಷ್ಟು ಚಂದ ಹೇಳ್ತಾನೆ. ವಯಸ್ಸೊಳಗ ಅಲ್ಲಮ ಪ್ರಭುಗಳು ದೊಡ್ಡವನು, ಚನ್ನಬಸವಣ್ಣ ಸಣ್ಣವನು. ಆ ಸಣ್ಣವನ ಜ್ಞಾನ ಎಂತದ್ದು ಅಂತ ಎಷ್ಟು ಚಂದ ಹೇಳ್ತಾರಂದ್ರೆ ಅಲ್ಲಮ ಪ್ರಭು ಎಲ್ಲ ಬಲ್ಲವ. ಅಲ್ಲಮ ಅಂದ್ರೆ ಎಲ್ಲ ಬಲ್ಲವ, ಎಲ್ಲ ಬಲ್ಲಿದ ಅಲ್ಲಮ ಹೇಳ್ತಾನ. ಚನ್ನಬಸವಣ್ಣನ ವ್ಯಕ್ತಿತ್ವ ಎಂತದ್ದು ಅಂತ ಅನ್ಲಿಕ್ಕೆ ಹಿರಿಯರಾದನೇನು ಕಿರಿಯರಾದನೇನು ಅರಿವಿಂಗೆ ಹಿರಿದು ಕಿರಿದು ಉಂಟೆ. ನೋಡಿ, ಹಿರಿಯರಾದನೇನು ಕಿರಿಯರಾದನೇನು ಅರಿವಿಂಗೆ ಹಿರಿದು ಕಿರಿದು ಉಂಟೆ. ನಮ್ಮ ಗುಹೇಶ್ವರ ಲಿಂಗದಲ್ಲಿ ಮಹಾಜ್ಞಾನಿ ಚನ್ನಬಸವಣ್ಣನೊಬ್ಬನೇ ಮಹಾಜ್ಞಾನಿ ಎಂಬುದು ಕಾಣ ಬಂದಿತ್ತು. ಕಾಣ ನೋಡಿ, ಗುಹೇಶ್ವರ ಲಿಂಗದಲ್ಲಿ ಮಹಾಜ್ಞಾನಿ ಯಾರು ಅಂದ್ರೆ ಚನ್ನಬಸವಣ್ಣನೊಬ್ಬನೇ. ಹಿರಿಯರಾದನೇನು ಕಿರಿಯರಾದನೇನು ಅರಿವಿಂಗೆ ಹಿರಿದು ಕಿರಿದು ಉಂಟೆ. ವಯಸ್ಸಿಗೆ ಸಣ್ಣವ ದೊಡ್ಡವ ಅಂತ ಇರ್ಬೋದು, ಆದ್ರೆ ಅರಿವಿಗೆ ದೊಡ್ಡವ ಸಣ್ಣವ ಅಂತ ಇರೋದಿಲ್ಲ. ಅದಕ್ಕೆ ಅಲ್ಲಮ ಹೇಳ್ತಾನೆ ಚನ್ನಬಸವಣ್ಣನೊಬ್ಬನೇ ಮಹಾಜ್ಞಾನಿ ಎಂಬುದು ಕಾಣ ಬಂದಿತ್ತು ಅನ್ನಬೇಕಾದ್ರೆ ಅದಕ್ಕೆ ಜ್ಞಾನ ಅಂದ್ರೆ ಚನ್ನಬಸವಣ್ಣ, ಚನ್ನಬಸವಣ್ಣ ಅಂದ್ರೆ ಜ್ಞಾನ. ಅದಕ್ಕೆ ಷಟಸ್ಥಲ ಚಕ್ರವರ್ತಿ ಅಂತ ಕರೀತಾರೆ. ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನಿಗೆ. ನೋಡಿ, ಷಟಸ್ಥಲದ ಅಧಿಪತಿ ಯಾರು? ಅನುಭವ ಮಂಟಪದೊಳಗ ವಚನಗಳಿಗೆ ಚನ್ನಬಸವಣ್ಣನ ಮುದ್ರೆ ಬಿದ್ದ ಮೇಲೆ ಮುಂದೆ ಹೋಗ್ತಾ ಇತ್ತು. ಅಂದ್ರೆ ಜಡ್ಜ್ಮೆಂಟ್ ಯಾವುದು ಅಂದ್ರೆ ಚನ್ನಬಸವಣ್ಣನದೇ ಜಡ್ಜ್ಮೆಂಟ್. ಆ ಚನ್ನಬಸವಣ್ಣನ ಜಡ್ಜ್ಮೆಂಟ್ ಆದ್ಮೇಲೆ ಮುಂದೆ ವಚನಗಳು ಅವು ಏನೋ ಎಲ್ಲರಿಗೂ ಕೂಡ ಅನುಭವಕ್ಕ ಏನೋ ಗೋಚರ ಆಗುವಂತಹ ಸನ್ನಿವೇಶ ನಿರ್ಮಾಣ ಆಗ್ತಾ ಇತ್ತು. 24 ವರ್ಷ ಬದುಕಿರುವಂತಹ ಚನ್ನಬಸವಣ್ಣನವರ ಒಂದು ಜೀವನ ಇಡೀ ಮಾನವ ಕುಲಕ್ಕೆ ಬಹಳ ಅಮೂಲ್ಯವಾಗಿರುವಂತಹ ಸಂದೇಶ ಕೊಡುತ್ತೆ. ನೆನಪಿಟ್ಟುಕೋಬೇಕು, ಈಗಿನ 21ನೇ ಶತಮಾನದೊಳಗ ಏನು MBBS ಮೆಡಿಕಲ್ ಅನ್ನ ನಾವೇನು ಓದ್ತೇವಿಲ್ಲ, ಈ ದೇಹ ಶಾಸ್ತ್ರವನ್ನೇನು ಓದ್ತೇವಿಲ್ಲ, ಅಂಗಾಂಗ ಶಾಸ್ತ್ರವನ್ನೇನು ಓದ್ತೇವಿಲ್ಲ. ಈಗ 21ನೇ ಶತಮಾನದಲ್ಲಿ ನಾವು ಓದಕ್ ಕುಂತೇವೆ. 12ನೇ ಶತಮಾನದೊಳಗ ಮೆಡಿಕಲ್ ಸ್ಟೂಡೆಂಟ್ಗೆ ಬೇಕಾದಂತಹ ಕರಡ ಹಾಸಿಗೆಯನ್ನ 21ನೇ ಶತಮಾನದೊಳಗ ನಾವು ಮೆಡಿಕಲ್ ಸ್ಟಡೀಸ್ ಏನ್ ಮಾಡ್ತೇವಲ್ಲ, ಇದನ್ನ 12ನೇ ಶತಮಾನದೊಳಗ ಕರಡ ಹಾಸಿಗೆ ರೂಪದೊಳಗ ಮೊಟ್ಟ ಮೊದಲು ಕೊಟ್ಟಿದ್ದು ಇದೇ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ ಅನ್ನೋದನ್ನ ನಾವು ನೆನಪಿಟ್ಕೋಬೇಕು.
ನೀವು ನನ್ನ ಸಂಗಡ ಬರುವಂತ ಅವಶ್ಯಕತೆ ಇಲ್ಲ. ನನ್ನ ಪ್ರಾಣ ಬಸವಣ್ಣನ ಮೇಲೆ ನೀವು ಪ್ರಾಣ ಇಟ್ಟಿರಿ, ಹಾಗಾದ್ರೆ ನೀವೆಲ್ಲ ಶರಣರೆಲ್ಲ ಸೇರಿ ನನ್ನ ಮೇಲೆ ಪ್ರಾಣ ಇಟ್ಟಿರಿ. ನಾನು ಅದರ ಮೇಲೆ ಪ್ರಾಣ ಇಟ್ಟನಿ ಅಂದ್ರೆ ಅನುಭವ ಮಂಟಪದೊಳಗ ನಾವು ನೀವೆಲ್ಲರೂ ಸೇರಿ ಏನು ಮನುಕುಲವನ್ನ ತಿದ್ದಲಿಕ್ಕೆ ಏನು ವಚನಗಳನ್ನ ರಚಿಸಿದೇವಲ್ಲ, ಬಸವಣ್ಣನ ಪ್ರಾಣ ಎಲ್ಲ ಐತಿ ಅಂದ್ರೆ ವಚನದೊಳಗ ಐತಿ. ಅವು ಉಳಿದ್ರೆ ಬಸವಣ್ಣ ಉಳಿತಾನ. ನೀವು ನನ್ನ ಹಿಂದೆ ಬರಬೇಡ್ರಿ, ನನ್ನ ಜೋಪಾನ ಮಾಡಬೇಡ್ರಿ, ವಚನಗಳನ್ನ ಸಂರಕ್ಷಣೆ ಮಾಡ್ರಿ, ವಚನಗಳನ್ನ ಜೋಪಾನ ಮಾಡ್ರಿ. ನನ್ನ ಪ್ರಾಣ ವಚನದೊಳಗ ಐತಿ, ಅವನ್ನ ಸಂರಕ್ಷಣೆ ಮಾಡ್ರಿ ಅಂತ ಹೇಳಿ ಕರೆ ಕೊಟ್ಟು ಕೂಡಲ ಸಂಗಮದ ಕಡೆ ಹೋದಾಗ ಇಡೀ ವಚನ ಸಾಹಿತ್ಯವನ್ನ ಸಂರಕ್ಷಣೆ ಮಾಡುವಂತಹ ನೇತೃತ್ವ ವಹಿಸಿದ್ದು ಇದೇ ವಯಸ್ಸೊಳಗ ಕಿರಿಯನಾಗಿರುವಂತಹ ಚನ್ನಬಸವಣ್ಣ ವೀರ ಗಣಾಚಾರಿ ಮಡಿವಾಳ ಮಾಚಿ ತಂದೆ ಅಕ್ಕ ನಾಗಮ್ಮ. ಕೈಯ ಕಡ್ಗ ಹಿಡಿತಾರೆ. ಕಡ್ಗ ಹಿಡಿಯೋದು ಎದ್ರ ಸಲುವಾಗಿ? ಹಿಂಸೆ ಮಾಡೋ ಸಲುವಾಗಿ ಅಲ್ಲ, ಅಲ್ಲಿ ಕ್ರೂರತೆಯ ಸಲುವಾಗಿ ಅಲ್ಲ. ವಚನಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಬಂದವರಿಗೆ ಭಯಭೀತಗೊಳಿಸಲಿಕ್ಕೆ ಕೈಯಾಗ ಕಡ್ಗ ಹಿಡಿತಾಳೆ ಅಕ್ಕ ನಾಗಮ್ಮ. ವಚನಗಳು ನಮಗೆ ಸುಮ್ಮನೆ ಸಿಕ್ಕಿಲ್ಲ ನೋಡ್ರಿ. ಆಗಿನ ಕಾಲದೊಳಗ ಸಂಪ್ರದಾಯವಾದಿಗಳು, ಮತೀಯವಾದಿಗಳು, ದುರ್ಜನ ಜನ ಏನ್ ಮಾಡ್ತಾರಂದ್ರೆ, ಈ ವಚನ ಸಿಕ್ತು, ಈ ವಚನ ಬೆಳಕಿಗೆ ಬಂತು ಅಂದ್ರೆ ನಮ್ದು ಆಟ ಏನು ನಡೆಯೋದಿಲ್ಲ ಅಂತ ತಿಳ್ಕೊಂಡು ನೋಡಿ, ವಚನಕ್ಕೆ ಎಷ್ಟು ತಾಕತ್ತಿತ್ತು ಅಂದ್ರೆ ವಚನಗಳನ್ನ ಸುಟ್ಟು ಹಾಕ್ತಾರೆ. ವಚನಗಳನ್ನ ಹರಿಯುವಂತಹ ನದಿಗೆ ಒಗೆದು ಹಾಳು ಮಾಡ್ತಾರೆ. 280 ಕೋಟಿ ವಚನಗಳ ಹಾಡಿನಲ್ಲಿದ್ದಾಳಿತ್ತು ಎಲ್ಲ ಮಾನಂತರ ಬಸವ ಅಲ್ಲಮ ಪ್ರಭು ಅಂದ್ರೆ ಕೋಟಿಗಟ್ಟಲೆ ವಚನಗಳ ರಚನೆಯಾಗಿತ್ತು ಎಲ್ಲಿ? ಆ ಅನುಭವ ಮಂಟಪದೊಳಗ. ಈಗ ನಮಗೆ ಸಿಕ್ಕಿರೋದು ಎಷ್ಟು? ಕೇವಲ 21,000 ಅಥವಾ 22,000 ವಚನಗಳು ಮಾತ್ರ. ಇಷ್ಟು ವಚನಗಳು ಅಷ್ಟು ಸಿಗಬೇಕಾದ ಇದಕ್ಕೆ ಕಾರಣ ಯಾರು ಅಂದ್ರೆ ಚನ್ನಬಸವಣ್ಣ ವೀರ ಗಣಾಚಾರಿ ಮಡಿವಾಳ ಮಾಚಿ ತಂದೆ ಅಂಬಿಗರ ಚೌಡಯ್ಯ ಶಿವಯೋಗಿ ಸಿದ್ದರಾಮೇಶ್ವರರು ಕ್ರಾಂತಿ ಗಂಗೋತ್ರಿ ಅಕ್ಕ ನಾಗಮ್ಮ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ವಚನಗಳನ್ನ ನಮಗೆ ಕೊಡುತ್ತಾರೆ. ನಾವು ನೀವೆಲ್ಲರೂ ಕೂಡ ವಚನಗಳನ್ನ ಓದ್ತೇವೆ, ವಚನಗಳನ್ನ ಕೇಳ್ತೇವೆ, ವಚನಗಳನ್ನ ಹಾಡುತ್ತೇವೆ. ಈ ಹಾಡುವಂತಹ ಸೂತ್ರ ಕೊಟ್ಟಿದ್ದು ವಚನಗಳು ಅದಾವು ಅಂತ ನಮಗೆಲ್ಲ. ಗೋಧಿ ಹಿಟ್ಟು ಐತಿ ಅಂತ ತಿಳ್ಕೊಂಡು ನೀವು ಚಪಾತಿ ಮಾಡ್ತೀರಿ, ಹೋಳಿಗೆ ಮಾಡ್ತೀರಿ, ಪೂರಿ ಮಾಡ್ತೀರಿ. ಗೋಧಿ ಹಿಟ್ಟ ಇಲ್ಲ ಅಂದ್ರೆ ಹೋಳಿಗೆನೂ ಇಲ್ಲ, ಚಪಾತಿನೂ ಇಲ್ಲ, ಪೂರಿನೂ ಇಲ್ಲ. ಗೋಧಿ ಹಿಟ್ಟು ಇದೆಲ್ಲದಕ್ಕೂ ಮೂಲ. ವಚನ ಎಲ್ಲದಕ್ಕೂ ಮೂಲ. ನೀವು ಹಾಡ್ರಿ, ಏನು ಬರೀರಿ, ಓದ್ರಿ, ಅದನ್ನು ಭಾಷಣ ಮಾಡ್ರಿ, ಎಲ್ಲದಕ್ಕೂ ಮೂಲ. ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಎಲ್ಲೈತಿ ಅಂದ್ರೆ ವಚನಗಳೊಳಗೆ ಐತಿ. ಅಂತಹ ವಚನಗಳ ಮಹತ್ವ ಅದು ಬಹಳ ಅದ್ಭುತವಾಗಿರುವಂತಹದ್ದು, ಬಹಳ ವಿಶೇಷವಾಗಿರುವಂತಹದ್ದು. ಅಂತಹ ವಚನಗಳನ್ನ ಸಂರಕ್ಷಣೆ ಮಾಡುವಂತಹ ಬಹುದೊಡ್ಡ ಮಣಿಮವನ್ನ ಕಲ್ಯಾಣ ಪಟ್ಟಣದಿಂದ ಉಳುವಿಯವರೆಗೆ ಸಂರಕ್ಷಣೆ ಮಾಡ್ತಾರೆ. ಅದರ ದ್ಯೋತಕವಾಗಿ ಅನೇಕ ವಚನಗಳು ನಮ್ಮ ಬದುಕಿಗೆ ಆಸರೆಯಾಗಿರುವಂತಹದ್ದು. ನೀವೆಲ್ಲ ವಚನಗಳನ್ನ ಕೇಳುವಂತಹ, ವಚನಗಳನ್ನ ಹಾಡುವಂತಹ ಸಂದರ್ಭಕ್ಕೆ ಎಷ್ಟು ಮಹತ್ವ ಐತಿ ಈ ವಚನಗಳು. ನಡೆದ ಪ್ರಸಂಗ ಇದು ನಿಮಗೆಲ್ಲ ಗೊತ್ತೈತಿ. ಇಳಕಲ್ಲು ಚಿತ್ರಗಿರಿಯ ವಿಜಯ ಮಹಾಂತ ಮತ್ತು ಶಾಖಾ ಮಠದ ಡಾಕ್ಟರ್ ಮಹಾಂತಪ್ಪುಗಳು ಮಹಾಂತ ಚೌಡಿಗೆಯ ಮೂಲಕ ಏನು ವ್ಯಸನ ಮುಕ್ತವನ್ನ ಮಾಡಿದಂತಹ ಮಹಾಂತಪ್ಪುಗಳು ನೋಡಿ ವಚನಗಳು ಎಷ್ಟು ಮಹತ್ವ ಐತಿ ಅಂದ್ರೆ ನಿಮಗೆ ಹೇಳ್ತೀವಿ. ಇದೊಂದು ನಡೆದ ಪ್ರಸಂಗ. ಮಹಾಂತಪ್ಪುಗಳು ಇದನ್ನು ವಿದೇಶ ಪ್ರವಾಸಕ್ಕೆ ಹೋಗಿರ್ತಾರೆ. ಶರಣರ ವಿಚಾರಗಳನ್ನ, ಶರಣರ ವಚನಗಳನ್ನ ಹೋಗುವಾಗ ಅವರಿಗೆ ಇಂಗ್ಲಿಷ್ ಒಳಗ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಹೋಗಿರ್ತಾರೆ. ಕನ್ನಡ ವಚನಗಳನ್ನ ಪಾಶ್ಚಿಮಾತ್ಯ ದೇಶಗಳಿಗೆ ಹೋದಾಗ ಭಾಷಾಂತರ ಮಾಡ್ಕೊಂಡು ಹೋಗಿರ್ತಾರೆ. ಭಾಷಾಂತರ ಮಾಡ್ಕೊಂಡು ಹೋದಂತಹ ಸಂದರ್ಭದೊಳಗ ಒಂದು ಚರ್ಚ್ಗೆ ಭೇಟಿ ಕೊಟ್ಟಾಗ ಆ ಇಂಗ್ಲಿಷ್ ಒಳಗ
ಕೊಡಿ ಎಂದಾಗ ಫಾದರ್ಗೆ ಉತ್ತರ ಕೊಡಕ್ಕಾಗಿರೋದಿಲ್ಲ. ಆದ್ರೆ ಡಾಕ್ಟರ್ ಮಹಾಂತಪ್ಪಗಳು ಆ ಇಂಗ್ಲಿಷ್ ವಚನದ ಪುಸ್ತಕವನ್ನ ಅನುವಾದವನ್ನ ಅವರ ಕೈಯಲ್ಲಿ ಕೊಟ್ಟಾಗ ಆ ಫಾದರ್ ಆ ವಚನವನ್ನ ಓದ್ತಾನೆ. ಯಾವ ವಚನ? ಏನು? ಮರ್ತ್ಯಲೋಕವೆಂಬುದು ದೇವಲೋಕ, ಮರ್ತ್ಯಲೋಕವೆಂಬುದು ಬೇರೆಲ್ಲ ಕಾಣಿಕೋ. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಇದಕ್ಕೆ ನೀವೇ ಪ್ರಮಾಣ ಕೊಡಲು ಸಂಗಮ ದೇವ. ಒಂದೇ ಸಾಲನೆ ಉತ್ತರ ಕೊಟ್ಟಿರ್ತಾರೆ ಬಸವಣ್ಣನವರು. ಸ್ವರ್ಗ ಅಂದ್ರೆ ಏನು, ನರಕ ಅಂದ್ರೆ ಏನು? ಆ ಫಾದರ್ಗ ಸ್ವರ್ಗದ ಬಗ್ಗೆ ನರಕದ ಬಗ್ಗೆ ವಿವರಣೆ ಗೊತ್ತಿರೋದಿಲ್ಲ. ಯಾವಾಗ ಈ ವಚನ ಓದ್ತಾನೆ, ದೇವಲೋಕ ಮರ್ತ್ಯಲೋಕ ಬೇರೆಲ್ಲ ಕಾಣಿಗೋ, ಸತ್ಯವ ನುಡಿಯುವುದೇ ದೇವಲೋಕ. ದೇವಲೋಕ ಅಂದ್ರೆ ಯಾವುದು ಅಂದ್ರೆ ಸತ್ಯವನ್ನ ಮಾತನಾಡುವುದೇ ದೇವಲೋಕ, ಮಿಥ್ಯ ಸುಳ್ಳನ್ನ ಮಾತಾಡುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡುವ ಸಂಗಮ ದೇವ, ಇದಕ್ಕೆ ನೀವೇ ಪ್ರಮಾಣ ಕೊಡಿ. ಸ್ವರ್ಗ ಯಾವುದು? ಆಚಾರವೇ ಸ್ವರ್ಗ. ನರಕ ಯಾವುದು? ಅನಾಚಾರವೇ ನರಕ. ಅದೆಲ್ಲೋ ಮೇಲೈತಿ ಪಾತಾಳದಲ್ಲೈತಿ ಅನ್ನುವಂತ ಉತ್ತರ ಕೊಡ್ಲಿಲ್ಲ. ಅದನ್ನ ನೋಡಿ ಫಾದರ್ ತಲೆ ಮೇಲೆ ಇಟ್ಕೊಂಡು ಕೊಂಡಾಡ್ತಾನೆ. ಅವುಗಳ ಬಹಳ ವರ್ಷಗಳಿಂದ ನಮಗೆ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟು ಇದನ್ನು ಬರೆದವ್ರು ಯಾರು ಅಂತ ಕೇಳ್ತಾನೆ. ಇದನ್ನ ಕೊಟ್ಟವರು 12ನೇ ಶತಮಾನದ ಅಪ್ಪ ಬಸವಣ್ಣನವರು. ಆ ಬೈಬಲ್ ಒಳಗಿರುವಂತಹ ನೋಡಿ, ಬೈಬಲ್ಗೆ ಉತ್ತರ ಕೊಡುವಂತಹ ಶಕ್ತಿ, ಉತ್ತರ ಕೊಡುವಂತಹ ಜ್ಞಾನ ಎದರೊಳಗಿತ್ತು ಅಂದ್ರೆ ವಚನ ಸಾಹಿತ್ಯದೊಳಗಿತ್ತು. ಈಗ ನಾವೆಲ್ಲ ವಚನ ಸಾಹಿತ್ಯವನ್ನ ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಮಾಡ್ತಾ ಇದ್ದೇವೆ, ವಚನಗಳನ್ನ ಓದ್ತಾ ಇದ್ದೇವೆ, ವಚನಗಳನ್ನ ಹಾಡ್ತಾ ಇದ್ದೇವೆ, ವಚನಗಳ ಬಗ್ಗೆ ಅನುವಾದವನ್ನ ಮಾಡ್ತಾ ಇದ್ದೇವೆ. ನೀವು ತೆಲುಗು ಭಾಷೆಯೊಳಗೂ ಕೂಡ ಆ ವಚನಗಳನ್ನ ತೆಲುಗು ಭಾಷೆಗೆ ಅನುವಾದ ಮಾಡುವಂತಹ ಕಾರ್ಯದೊಳಗ ನೀವೆಲ್ಲರೂ ಕೂಡ ಲಿಂಗಾಯತ ಸಮಾಜದ ಹಿರಿಯರು ಇಲ್ಲಿ ಕಾರಣೀಭೂತರಾಗಿದ್ದೀರಿ. ನೋಡಿ, ನಮಗೆ ಇಂತಹ ಅಪ್ರತಿಮವಾಗಿರುವಂತಹ ವಚನ ಸಾಹಿತ್ಯ ನಮಗೆ ಸಿಕ್ಕಿದ್ದು ಬಹಳ ಹೆಮ್ಮೆ ಪಡಬೇಕು, ಬಹಳ ಏನು ಸಂತೋಷ ಪಡಬೇಕು. ಇದುವರೆಗೂ ನೋಡಿ, ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಂದು ಸಂದರ್ಭದೊಳಗ ಬಸವಣ್ಣನವರ ಸಾಹಿತ್ಯವನ್ನ ಓದಿ ಏನು ದೇಶದ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿ 12ನೇ ಶತಮಾನದೊಳಗ ಪ್ರಧಾನಮಂತ್ರಿ ಆದಂತವರು ಬಸವಣ್ಣನವರು, 21ನೇ ಶತಮಾನದ ಪ್ರಧಾನಿ ನರೇಂದ್ರ ಮೋದಿಯವರು ಆ ವಚನ ಸಾಹಿತ್ಯವನ್ನ ಬಸವಣ್ಣನವರ ಬಗ್ಗೆ ವಿಚಾರಗಳನ್ನ ಓದಿ ಬಹಳ ಸಂತೋಷ ಪಡ್ತಾರೆ, ಹೆಮ್ಮೆ ಪಡ್ತಾರೆ. ಅವ್ರು ಹೇಳ್ತಾರ, ಇತಿಹಾಸದೊಳಗ ಇದುವರೆಗೂ ಜಗತ್ತಿನ ಮೊಟ್ಟ ಮೊದಲ ಪ್ರಜಾಪ್ರಭುತ್ವ, ಮೊಟ್ಟ ಮೊದಲ ಪಾರ್ಲಿಮೆಂಟ್ ಜನಕ ಮ್ಯಾಗ್ನಾ ಕಾರ್ಟಾ ಅಂತ ನಾವು ಓದಿದ್ವಿ ಇತ್ತೀಚಿನ ಕಾಲಘಟ್ಟದೊಳಗ. ಆದ್ರೆ ಮ್ಯಾಗ್ನಾ ಕಾರ್ಟಾಗಿಂತ ಮೊದಲೇ ನೋಡಿ, ಪ್ರಜಾಪ್ರಭುತ್ವ ಮೊಟ್ಟ ಮೊದಲ ಜನಸ್ಥಳ ಸಂಸತ್ತು ಏನು ಮ್ಯಾಗ್ನಾ ಕಾರ್ಟಾಗಿಂತ ಮೊದಲೇ 12ನೇ ಶತಮಾನದ ಬಸವಾದಿ ಶರಣರು ಮೊಟ್ಟ ಮೊದಲು ಪ್ರಜಾಪ್ರಭುತ್ವದ ಜನಕರು ಅಂತ ಹೇಳೋದು ಯಾರು? ನರೇಂದ್ರ ಮೋದಿ. ಸುಮ್ಮನೆ ಅಲ್ಲ, ಮ್ಯಾಗ್ನಾ ಕಾರ್ಟಾಗಿಂತ ಮೊದಲೇ ಅಪ್ಪ ಬಸವಣ್ಣ ಇದನ್ನ ಈ ಜನರಾಡುವಂತಹ ಏನು ಸರ್ವ ಸಮಾನತೆಯ ವರ್ಗ ಭೇದ, ವರ್ಣ ಭೇದ, ಲಿಂಗ ಭೇದ, ಜಾತಿ ಭೇದ ಎಲ್ಲ ಭೇದವನ್ನ ಕೊಟ್ಟು ಏನು ನಿವಾರಿಸಿ ಈ ಸೂತ್ರವನ್ನ ಕೊಟ್ಟು ಹೋಗಿದಾನಂತ ಹೆಮ್ಮೆ ಪಡ್ತೇವೆ. ಅಂತ ಸಮಗ್ರ ಸಾಹಿತ್ಯ ಯಾವ್ದ್ರೊಳಗಿತ್ತು ಅಂದ್ರೆ ವಚನ ಸಾಹಿತ್ಯದೊಳಗಿತ್ತು. ಅದಕ್ಕ ಆ ವಚನ ನಮ್ಮ ಬದುಕಿಗೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕಾಣುವಂತಹ ಸೂತ್ರ ಅದು ವಚನದೊಳಗೈತಿ ಎನ್ನುವಂಥದ್ದು. ಅಂತಹ ಸೂತ್ರವನ್ನ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ, ಅಕ್ಕ ಮಹಾದೇವಿ, ಅನೇಕ ಶರಣರು ನಮಗೆ ವಚನಗಳನ್ನ ಕೊಡುತ್ತಾರೆ. ವಚನಗಳನ್ನ ಅಧ್ಯಯನ ಮಾಡುವಂತಹ, ವಚನಗಳನ್ನ ಓದುವಂತಹ ಪರಿಪಾಠವನ್ನ ನಾವೆಲ್ಲ ತಾಯಂದಿರು ನಮ್ಮ ಮಂತ್ರವನ್ನ ನಾವು ಏನಂತ ಭಾವಿಸಬೇಕು? ವಚನ ಅವು ನಮ್ಮ ಬದುಕಿನ ಮಂತ್ರಗಳು. ಮಂತ್ರಗಳು ನಮ್ಮನ್ನು ಸಂರಕ್ಷಣೆ ಮಾಡುತ್ತವೆ. ಹಾಗೆ ಆ ಅಥಣಿಯ ಮುರುಗೇಂದ್ರ ಮಹಾಶಿವಯೋಗಿಗಳು ನಾವೆಲ್ಲ ಮನೆಯಲ್ಲಿ ಉಳ್ಕೊಂಡಿದ್ದೇವೆ. ಆ ಮನೆಯಾಗ ಒಂದು ಫೋಟೋ ಹಾಕಿರಿ ನೀವೆಲ್ಲ, ನಿಮ್ಮ ಲಿಂಗಾಯತ ಸಮಾಜದ ಇಷ್ಟಲಿಂಗದ ಸಿಂಬಲ್ ಹಾಕಿ ಕೆಲವು ಮಾನೀಯರ ಫೋಟೋ ಹಾಕಿರಿ. ಆ ಫೋಟೋದೊಳಗ ಬಾಲ್ಕಿ ಹಾಕೊಳ್ಳೋದು, ಲಿಂಗಾನಂದ ಹಾಕೊಳ್ಳೋದು, ಅರಡೇಕರ್ ಮಂಜಪ್ಪನವರದು, ಏನು ಕರ್ನಾಟಕದ ಗಾಂಧಿ ಅರಡೇಕರ್ ಮಂಜಪ್ಪ ಅವುಗಳ ಕಟ್ಟಿ ಅದ್ರೊಳಗ ಅಥಣಿ ಮುರುಗೇಂದ್ರ ಶಿವಯೋಗಿಗಳ ಫೋಟೋನು ಹಾಕಿರ್ತೀವಿ. ಯಾಕೆ ಅಥಣಿ ಮುರುಗೇಂದ್ರ ಶಿವಯೋಗಿಗಳ ಫೋಟೋ ಹಾಕಿರಿ ಅಂದ್ರೆ ಅವ್ರು ಇಡೀ ನೆನಪಿಟ್ಕೋಬೇಕು. ನಾವೆಲ್ಲ ಬಸವಣ್ಣನವರಿಗೆ ಅಪ್ಪ ಅಂತ ಕರಿತೀವಿ, ಬಸವಣ್ಣನವರಿಗೆ ಅಪ್ಪ ಅಂತ ಕರಿತೀವಿ. ಜಗತ್ತು ಬಸವಣ್ಣನವರನ್ನ ಅಣ್ಣ ಅಂತ ಕರೀತು, ಬಸವಣ್ಣನವರನ್ನ ಗುರು ಅಂತ ಕರೀತು.
ದೊಡ್ಡ ಜ್ಞಾನ ಐತಿ, ತಾವಿದ ಓದ್ಬೇಕ್ರಪ್ಪ ಅಂದಾಗ ಅಥಣಿ ಮುರುಗೇಂದ್ರ ಶಿವಯೋಗಿಗಳಿಗೆ ಆ ಗ್ರಂಥವನ್ನ ಕೊಟ್ಟಾಗ ಅಥಣಿ ಮುರುಗೇಂದ್ರ ಶಿವಯೋಗಿಗಳು, ಯಪ್ಪ ನೀನೇನೋ ಬಹಳ ಕಾಶಿಯಿಂದ ತಂದೀಯ, ದೊಡ್ಡ ಪಾಂಡಿತ್ಯ ಐತಿ, ದೊಡ್ಡ ಗ್ರಂಥ ಅಂತ ಹೇಳ್ತೀಯ, ನಾನೊಂದು ಅಪ್ಪನ ಪುಸ್ತಕವನ್ನು ಓದಾಕ್ ಹೋಗ್ತೇನೆ, ಅದು ಮುಗಿದ ಮೇಲೆ ಓದ್ತೀನಿ ಅಂತ ಹೇಳ್ತಾರ. ನೋಡ್ರಿ, ಅಪ್ಪನ ಪುಸ್ತಕ ಅಂದ್ಮೇಲೆ ಯಾವ ಅಪ್ಪನ ಪುಸ್ತಕ ಅಂತ ಪಂಡಿತನಿಗೆ ಬಸವಣ್ಣನವರ ವಿಚಾರಗಳನ್ನ ಪರಿಚಯ ಮಾಡಿಸಿ ಕೊಡ್ತಾರೆ. ಯಾರು? ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು. ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು ಯಾರು ಅಂದ್ರೆ ಏನು? ಉಪರಾಷ್ಟ್ರಪತಿ ಬಿ.ಡಿ. ಜತ್ತಿಯವರಿಗೆ ಆಶೀರ್ವಾದ ಮಾಡಿದಂತಹ ಮಹಾನ್ ಶಿವಯೋಗಿಗಳು. ಏನು? ಬಿ.ಡಿ. ಜತ್ತಿ ಹಂಗಾಮಿ ಉಪರಾಷ್ಟ್ರಪತಿ, ಹಂಗಾಮಿ ರಾಷ್ಟ್ರಪತಿ ಆದ್ರು. ಆ ಆಶೀರ್ವಾದ ಯಾರು ಅಂದ್ರೆ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು. ಬಿ.ಡಿ. ಜತ್ತಿ 4-5 ವರ್ಷದ ಹುಡುಗ. ಅಥಣಿಯ ದಕ್ಷಿಣ ಮಠಕ್ಕೆ ಹೋಗಿರ್ತಾನೆ. ನೋಡ್ರಿ ಪ್ರಸಂಗ ಹೇಗೆ. ಅಥಣಿಯ ದಕ್ಷಿಣ ಮಠಕ್ಕೆ ಹೋದಾಗ ಅವರ ತಂದೆ ಏನು ದಾನಪ್ಪ, ಅವರ ತಂದೆ ದಾನಪ್ಪ ಬಸಪ್ಪನ ಕರ್ಕೊಂಡು ಹೋಗಿರ್ತಾನೆ. ಸಾವರಿಗಿಂದ ಅಥಣಿ ದಕ್ಷಿಣ ಮಠಕ್ಕೆ ಕರ್ಕೊಂಡು ಹೋಗಿರ್ತಾನೆ. ಅಥಣಿ ಮುರುಗೇಂದ್ರ ಶಿವಯೋಗಿಗಳು ಲಿಂಗ ಪೂಜೆ ಮಾಡಿಕೊಂಡು ಬಂದು ತಾವು ಕುತ್ಕೊಳ್ಳುವಂತ ಆ ಗದ್ದಿಗೆಯ ಮಂಟಪದ ಮೇಲೆ ಕುತ್ಕೊಳ್ತಾನೆ. ಲಿಂಗ ಪೂಜೆ ಮಾಡಿಕೊಂಡು ಅಥಣಿ ಮುರುಗೇಂದ್ರ ಶಿವಯೋಗಿಗಳು ಬಂದು ಕುತ್ಕೋಬೇಕು. ಕುತ್ಕೊಳ್ಳೋದಕ್ಕಿಂತ ಮುಂಚೆ ಇವ್ರು ಏನ್ ಮಾಡ್ತಾನೆ, 5-6 ವರ್ಷದ ಬಾಲಕ ಇವರು ಬಸಪ್ಪ ಅಥಣಿ ಶಿವಯೋಗಿಗಳು ಕುತ್ಕೊಳ್ಳೋ ಗದ್ದಿಗೆ ಮೇಲೆ ಕುತ್ಕೊಂಡ್ಬಿಡ್ತಾರ. ಹೋಗಿ ಹೆಂಗಾಗ್ಬೇಡ, ಶಿವಯೋಗಿಗಳು ಕುತ್ಕೊಳ್ಳೋ ಆ ಮಂಟಪದ ಗದ್ದಿಗೆ ಮೇಲೆ ಕುತ್ಕೊಂಡ ಕೂಡಲೇ ಏನು ಆ ದಾನಪ್ಪ ಸಿಟ್ಟು ಬಂದು ಇವ್ ಕಪಾಳ ಹೊಡೆಯಕ್ ಹೋಗ್ತಾನ. ಹೊಡೆಯಕ್ ಹೋಗೋದಕ್ಕನ ಶಿವಯೋಗಿಗಳು ಬಂದು ಹೊಡಿಬೇಡಪ್ಪ ಅಂತೇಳಿ ಹೊಡೆಯೋ ಕೈಯನ್ನು ತಡೆ ಹಿಡಿತಾರ. ಅವನಿಗೆ ಯಾಕೆ ಹೊಡಿತೀಯಪ್ಪ? ನೋಡ್ರಿ, 4-5 ವರ್ಷದ ಬಾಲಕ ಆ ಯಾರು ಬಸಪ್ಪ ದಾನಪ್ಪ ಜತ್ತಿ ಬಸಪ್ಪ ಅಂತ ಸಂದರ್ಭ, ನೀವು ಕುತ್ಕೊಳ್ಳೋ ಗದ್ದಿಗೆ ಮೇಲೆ, ನೀವು ಕುತ್ಕೊಳ್ಳೋ ಮಂಟಪದ ಮೇಲೆ ಬಂದು ಕುತ್ಕೊಂಡನಪ್ಪ, ಅಪರಾಧ ಆಯ್ತು, ಕ್ಷಮ ಮಾಡ್ರಿ, ತಪ್ಪು ಮಾಡ್ರಿ ಅಂತ ದಾನಪ್ಪ ಅಥಣಿ ಮುರುಗೇಂದ್ರ ಶಿವಯೋಗಿಗಳಿಗೆ ಹೇಳಿದಾಗ ಅಥಣಿ ಮುರುಗೇಂದ್ರ ಶಿವಯೋಗಿಗಳು ಆ ಬಸಪ್ಪನ ಮುಖದ ಲಕ್ಷಣವನ್ನ, ಆತನ ಬಾಲ್ಯದ ತೇಜಸ್ಸನ್ನ ನೋಡಿ ಮುರುಗೇಂದ್ರ ಶಿವಯೋಗಿಗಳು 4-5 ವರ್ಷದ ಆ ಬಾಲಕನಿಗೆ ಆಶೀರ್ವಾದ ಮಾಡ್ತಾರೆ. ದಾನಪ್ಪ ನೀನ್ ಚಿಂತೆ ಮಾಡಬೇಡ, ನೀನ್ ಪಶ್ಚಾತ್ತಾಪ ಪಡಬೇಡ, ತಪ್ಪಾತು ಅಂತ ಕ್ಷಮೆ ಕೇಳಬೇಡಪ್ಪ, ನೆನಪಿಟ್ಟುಕೋ ದಾನಪ್ಪ. ಏನು ಇವತ್ತು ಈ ಮಂಟಪದ ಮೇಲೆ, ಈ ಗದ್ದಿಗೆ ಮೇಲೆ ಈ ಕುಂತಹ ಬಾಲಕ ಆತ ಸಾಮಾನ್ಯನಲ್ಲಪ್ಪ, ಮುಂದೊಂದು ದಿನ ಈ ದೇಶದ ಗದ್ದಿಗೆ ಮೇಲೆ ಕುಂಡಿರ್ತಾನಪ್ಪ ಅಂತ ಆಶೀರ್ವಾದ ಮಾಡ್ತಾರೆ. ಅಂದ್ರೆ 4-5 ವರ್ಷದ ಬಾಲಕನಿಗೆ ಆಶೀರ್ವಾದ ಮಾಡ್ತಾರೆ. ಆತ ಮುಂದೆ ಸಂಸತ್ ಏನು ಗ್ರಾಮ ಪಂಚಾಯತಿಯಿಂದ ಹಿಡಿದುಕೊಂಡು ಮುಖ್ಯಮಂತ್ರಿಯವರೆಗೂ, ಉಪರಾಷ್ಟ್ರಪತಿಯವರೆಗೂ, ಹಂಗಾಮಿ ರಾಷ್ಟ್ರಪತಿಯವರೆಗೂ ಹೋಗ್ತಾನೆ. ಇದು ಯಾರ ಆಶೀರ್ವಾದ ಅಂದ್ರೆ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳ ಆಶೀರ್ವಾದ. ಅಥಣಿ ಮುರುಗೇಂದ್ರ ಶಿವಯೋಗಿಗಳು ಅಪ್ಪನ ವಚನಗಳು ಅಂತ ಬಿಟ್ಟ ಏನೂ ಓದ್ತಿಲ್ಲ. ಜೀವನ ಪೂರ್ತಿ ಅಪ್ಪನ ವಚನಗಳು ಅಂತ ಓದ್ತಾ ಇದ್ರು, ಅಪ್ಪನ ವಚನಗಳು ಅಂತಾನೆ ಆಚರಿಸ್ತಾ ಇದ್ರು, ಅಪ್ಪನ ವಚನಗಳು ಅಂತಾನೆ ಪಾಲಿಸ್ತಾ ಇದ್ರು. ಆ ಹರ್ಡೇಕರ್ ಮಂಜಪ್ಪನವರಿಗೆ ನೋಡಿ, ಯಾರು ಸ್ವಾಮಿಗಳು ಆಗಿನ ಕಾಲದೊಳಗೆ ಲಿಂಗ ದೀಕ್ಷೆ ಕೊಡಾಕ ಹಿಂಜಾದ್ರು, ಲಿಂಗ ದೀಕ್ಷೆ ಕೊಡ್ಲಿಲ್ಲ. ಆ ಸಂದರ್ಭದೊಳಗ ಹರ್ಡೇಕರ್ ಮಂಜಪ್ಪನವರಿಗೆ ಇಷ್ಟಲಿಂಗ ದೀಕ್ಷೆಯನ್ನ ಮಾಡಿದ್ದು ಇದೇ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು. ನೋಡ್ರಿ ಎಂತ ಪ್ರಭಾವಕತಿ ಮುಂದಂದ್ರ, ಯಾವ ಹರ್ಡೇಕರ್ ಮಂಜಪ್ಪ ಅಥಣಿ ಶಿವಯೋಗಿಗಳಿಂದ ಲಿಂಗ ದೀಕ್ಷೆಯನ್ನು ತಗೊಳ್ತಾನೆ. ಮಹಾರಾಷ್ಟ್ರದ ಸಂಸ್ಕೃತಿಗೆ ಒಳಪಟ್ಟು ಅಲ್ಲಿಯ ಸಂಸ್ಕಾರವನ್ನ ನೋಡಿ, ಅಲ್ಲಿಯ ಭಕ್ತಿಯ ಪರಂಪರೆಯನ್ನ ನೋಡಿ, ಮೊಟ್ಟ ಮೊದಲು ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪನವರು ಮೊಟ್ಟ ಮೊದಲು ನಮ್ಮ ಭಾರತ ದೇಶದೊಳಗ ಏನು ಕರ್ನಾಟಕದೊಳಗ ಬಸವ ಜಯಂತಿಯನ್ನ ಆಚರಿಸಿದ ಇತಿಹಾಸ ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪನವರೇ. ಈಗ ನಾವೆಲ್ಲ ವರ್ಷ ಬಸವ ಜಯಂತಿ ಮಾಡ್ತೇವೆ. ಇದಕ್ಕೆ ಮೂಲ ಕಾರಣ ಯಾರು ಅಂದ್ರೆ ಹರ್ಡೇಕರ್ ಮಂಜಪ್ಪನವರು. ಹರ್ಡೇಕರ್ ಮಂಜಪ್ಪನವರಿಗೆ ಆಶೀರ್ವಾದ ಮಾಡೋರು ಯಾರು ಅಂದ್ರೆ ಅಥಣಿಯ ಮುರುಗೇಂದ್ರ ಮಹಾಶಿವಯೋಗಿಗಳು. ಅಂತಹ ಶಿವಯೋಗಿಗಳು ಅಪ್ಪನ ವಚನಗಳು ಅಂತ ಬಿಟ್ರೆ ಏನೂ ಮಾಡಲಿಲ್ಲ. ಅಪ್ಪನ ವಚನಗಳು ಅಂತ ಓದ್ತಾ ಇದ್ರು. ಅದಕ್ಕೆ ನಮ್ಮ ಬದುಕಿನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎಲ್ಲೈತಿ ಅಂದ್ರೆ ವಚನಗಳೊಳಗೈತಿ. ಅದಕ್ಕೆ ನಾವೆಲ್ಲ ದಿವಸಕ್ಕೂ ಒಂದು 5 ವಚನಗಳನ್ನ ಓದುವಂತಹ ಒಂದು ಪರಿಪಾಠವನ್ನ, ವ್ಯವಸ್ಥೆಯನ್ನ ನಾವೆಲ್ಲರೂ ಕೂಡ ತಂದುಕೊಡುವಂತಹ ಅವಶ್ಯಕತೆ ಐತಿ ಎನ್ನುವಂತಹ ಸೂತ್ರಗಳನ್ನ, ಸಂದರ್ಭಗಳನ್ನ ಈ ನಿಮ್ಮ ಕಾಲಘಟ್ಟದೊಳಗ ತಿಳಿಸಿಕೊಡುತ್ತಾ, ಅಂತಹ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಸಾವಿರಾರು ವಚನಗಳನ್ನು ಬರೀತಾರೆ. ಆ ಸಾವಿರಾರು ವಚನದೊಳಗ
ವಚನಗಳಲ್ಲಿದ್ದಾವೆ ಅನ್ನುವಂಥದ್ದು ಆ ಚನ್ನಬಸವಣ್ಣನವರ ಒಂದು ವಚನ ಇವತ್ತಿನ ಚಿಂತನೆಗೆ ನಾವು ತಗೊಂಡಿರುವಂತಹದ್ದು. ಪಾತಾಳದಗ್ಗಮಣಿಯ ನೇಣಿಲ್ಲದೆ ತೆಗೆಯಬಹುದೇ, ಇದು ಚನ್ನಬಸವಣ್ಣನವರ ವಚನ. ಬಹಳ ಸರಳವಾಗಿ ಅರ್ಥ ಆಗುತ್ತೆ. ಪಾತಾಳದಗ್ಗಮಣಿಯ ನೇಣಿಲ್ಲದೆ ತೆಗೆಯಬಹುದೇ, ಸೋಪಾನದ ಬಲದಿಂದಲ್ಲದೆ. ಆಗಿನ ಕಾಲದೊಳಗೆ ನಾವೆಲ್ಲ ಬಾವಿಯಿಂದ ನೀರನ್ನು ತೆಗಿತಾ ಇದ್ವಿ. ಬಹಳ ಆಳವಾಗಿರುವಂತಹ ಬಾವಿ, ಪಾತಾಳದೊಳಗಿರುವಂತಹ ಬಾವಿಯ ನೀರನ್ನ ನಾವು ಮೇಲಕ್ಕೆ ಎತ್ತಬೇಕಾದ್ರೆ ಏನ್ ಮಾಡಬೇಕು? ಆ ಆಳವಾಗಿರುವಂತಹ ಬಾವಿಗೆ ಮೆಟ್ಟಿಲುಗಳು ಇರಬೇಕು. ಒಂದು ಇಲ್ಲ ಹಗ್ಗವನ್ನ ತಗೊಂಡು ಆ ನೀರನ್ನ ನಾವು ಮೇಲೆ ತೆಗಿತಾ ಇದ್ವಿ. ಎಷ್ಟು ಚಂದ ಹೇಳ್ತಾರೆ ನೋಡಿ, ಪಾತಾಳದಗ್ಗಮಣಿಯ ನೇಣಿಲ್ಲದೆ ತೆಗೆಯಬಹುದೇ. ನೇಣು ಅಂದ್ರೆ ಹಗ್ಗ. ಬಾವಿ ಪಾತಾಳದೊಳಗಿರುವಂತಹ ಆ ನೀರನ್ನ ತೆಗಿಬೇಕಾದ್ರೆ ಹಗ್ಗ ಬೇಕು. ಹಗ್ಗ ಇಲ್ಲಲ್ಲ ಅಂದ್ರೆ, ಹಗ್ಗ ಇಲ್ಲದೆ ಹೋದ್ರೆ ಮೆಟ್ಟಿಲುಗಳಾದ್ರೂ ಬೇಕು. ಈಗಿನ ಮಕ್ಳಿಗೆ ಗೊತ್ತಿಲ್ಲ. ಯಾಕಂದ್ರೆ ಬೋರ್ವೆಲ್ ಬಂದವು, ಮನೆ ಮನೆಗೆ ನಲ್ಲಿ ಬಂದವು, ಒಂದು ಬಟನ್ ಹೊಡೆದ್ರೆ ಸಾಕು ನೀರಿನ ಟ್ಯಾಂಕ್ ಏರ್ತದೆ. ಆದ್ರೆ ಆಗಿನ ಕಾಲಘಟ್ಟದೊಳಗೆ ಬಹಳ ಕಷ್ಟ ಇತ್ತು. ನಿಮಗೆಲ್ಲ ಗೊತ್ತೇ, ನೀರು ತರಬೇಕಾದ್ರೆ ನೀರು ತರುವಂತಹ ಕಾಯಕವನ್ನೇ ಮೊದಲು ಮಾಡಬೇಕಾಗಿತ್ತು. ತಾಯಂದಿರು ಮೊದಲು ಏನ್ ಮಾಡಬೇಕಾಗಿತ್ತು? ನಿಮಗೆಲ್ಲ ನೀರೇ ಇರೋ ಅಂತ ಕರೀತಾರೆ. ನೀರೇ ಇರೋ ನೀರು ತುಂಬೋರು, ಮನೆಯಲ್ಲಿ ನೀರು ತುಂಬೋ ಕೆಲಸ ಯಾರು? ಕೊಡದಿಂದ ತರಬೇಕಲ್ಲ, ಬಾವಿಯಿಂದ ನೀರು ತರಬೇಕು, ಕೆರೆಯಿಂದ ನೀರು ತರಬೇಕು, ಹೊಳೆಯಿಂದ ನೀರು ತರಬೇಕು. ಯಾಕೆ? ನೀರಿದ್ರೇ ಎಲ್ಲ ಕೆಲಸ. ಮುಂದೆ ಎಲ್ಲಾ ಕೆಲಸಗಳು ಮನೆಯ ನಡೆಯುವುದರಿಂದ ನೀರಿನಿಂದನೇ. ಎಲ್ಲದಕ್ಕೂ ಮೂಲ ಯಾವುದಾದ್ರು ನೀರಾಗಿದೆ. ಆ ನೀರು ಎಲ್ಲಿಂದ ತರ್ತಿದ್ರು? ಬಾವಿಯಿಂದ ತರ್ತಿದ್ರು. ಬಾವಿ ಆಳವಾಗಿತ್ತು, ಮೆಟ್ಟಲುಗಳ ಮೂಲಕ ತರಬೇಕು, ಹತ್ತಿ ತರಬೇಕು, ಇಲ್ಲ ಹಗ್ಗವನ್ನ ಕೊಡದ ಮೂಲಕ ತರಬೇಕು. ಎಷ್ಟು ಚಂದ ಉದಾಹರಣೆ ಕೊಡ್ತಾರೆ ಚನ್ನಬಸವಣ್ಣನವರು. ಪಾತಾಳದ ಹಗ್ಗಮಣಿಯ ನೇಣಿಲ್ಲದೆ ತೆಗೆಯಬಹುದೇ, ಸೋಪಾನದ ಬಲದಿಂದಲ್ಲದೆ. ಮೆಟ್ಟಲು ಅಥವಾ ಹಗ್ಗದ ಮೂಲಕ ನೀರನ್ನ ಮೇಲಕ್ಕೆ ಎತ್ತಬಹುದು. ಅದೇ ರೀತಿ ಮುಂದುವರೆದು ಹೇಳ್ತಾರೆ, ಶಬ್ದ ಸೋಪಾನವ ಕಟ್ಟಿ ನಡೆಸಿದರು ಪುರಾತನರು, ದೇವಲೋಕಕ್ಕೆ ಬಟ್ಟೆ ಕಾಣಿರೋ ಅಂತ ಹೇಳ್ತಾರೆ. ಹಾಗೆ ಶಬ್ದ ಏನು ಸೋಪಾನ, ಈ ಏನು ದೇವಲೋಕವನ್ನ ನಡೆಸಬೇಕಾಗಿತ್ತು, ದೇವಲೋಕವನ್ನ ಕಟ್ಟಬೇಕಾಗಿತ್ತು ಅಂದ್ರೆ ಯಾವುದರ ಮೂಲಕ ಅಂದ್ರೆ ಶಬ್ದ ಸೋಪಾನವ ಕಟ್ಟಿ ನಡೆಸಿದರು ಪುರಾತನರು, ದೇವಲೋಕಕ್ಕೆ ಬಟ್ಟೆ ಕಾಣಿರೋ. ನಾವೆಲ್ಲ ಚಂದ್ರಲೋಕದ ಬಗ್ಗೆ ಕೇಳಿದ್ದೇವೆ, ನಾವೆಲ್ಲ ಮಂಗಳ ಲೋಕದ ಬಗ್ಗೆ ಕೇಳಿದ್ದೇವೆ, ನಾವೆಲ್ಲ ಈ ಭೂಮಿಯ ಗ್ರಹದ ಬಗ್ಗೆ ಕೇಳಿದ್ದೇವೆ. ಚನ್ನಬಸವಣ್ಣ ಇಲ್ಲಿ ಹೇಳೋದು ಮಂಗಳ ಗ್ರಹದ ಅಲ್ಲ, ಚಂದ್ರ ಗ್ರಹ ಅಲ್ಲ. ಯಾವ ಲೋಕ ಆತ ಹೇಳುವಂತದ್ದು? ಭೂಲೋಕ ಅಲ್ಲ, ಮಂಗಳ ಲೋಕ ಅಲ್ಲ, ಚಂದ್ರ ಲೋಕ ಅಲ್ಲ. ಆತ ಹೇಳೋದು ದೇವಲೋಕಕ್ಕೆ ಬಟ್ಟೆ ಕಾಣಿರೋ. ದೇವಲೋಕಕ್ಕೆ, ಈ ದೇವಲೋಕಕ್ಕೆ ದಾರಿ ಯಾವುದು ಅಂದ್ರೆ ಶಬ್ದ ಸೋಪಾನವ ಕಟ್ಟಿ ನಡೆಸಿದರು ಪುರಾತನರು. ಶಬ್ದ ಸೋಪಾನ ಅಂದ್ರೆ ಈ ವಚನಗಳು, ಶಬ್ದಗಳ ಮೂಲಕ. ತಾಯಿ ಅನ್ನೋದು ಒಂದು ಶಬ್ದ, ತಂದೆ ಅನ್ನೋದು ಒಂದು ಶಬ್ದ, ಅಣ್ಣ ಅನ್ನೋದು ಒಂದು ಶಬ್ದ, ಅವ್ವ ಅನ್ನೋದು ಒಂದು ಶಬ್ದ. ಈ ಭಾಷೆ ನಡೆದಿರೋದೇ ಈ ಶಬ್ದಗಳ ಮೂಲಕ. ಆ ಶಬ್ದ ಅನ್ನುವಂತಹ ಪದಗಳನ್ನ, ಮೆಟ್ಟಲುಗಳನ್ನ ಮಾಡಿ ಈ ದೇವಲೋಕಕ್ಕೆ ದಾರಿ ಮಾಡಿದವರು ಯಾರು? ಈ ದೇವಲೋಕಕ್ಕೆ ಮಾರ್ಗ ತೋರಿದವರು ಯಾರು ಅಂತಂದ್ರೆ ಶರಣರು, ಮಹಾತ್ಮರು, ಜ್ಞಾನಿಗಳು. ಮುಂದುವರೆದವರು ಹೇಳ್ತಾರೆ, ಮರ್ತ್ಯರ ಮನದ ಮರ್ತ್ಯರ ಮನುಜರ ಮನದ ಮೈಲಿಗೆಯ ತೊಳೆಯಲು ಗೀತ ಮಾಧ್ಯಮ ಜ್ಯೋತಿಯ ಬೆಳಗಿ ಕೊಟ್ಟರು ನಮ್ಮ ಕೂಡಲ ಚನ್ನ ಸಂಗನ ಶರಣರು. ನೋಡಿ ಎಷ್ಟು ಚಂದ ಹೇಳ್ತಾರೆ. ಮರ್ತ್ಯರ ಮನುಜರ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾಧ್ಯಮ ಜ್ಯೋತಿಯ ಬೆಳಗಿ ಕೊಟ್ಟರು. ಎಷ್ಟು ಮನಸ್ಸು ಹೊಲಸಾಗುತ್ತೆ, ಆ ಹೊಲಸಾಗಿರುವಂತಹ ಮನಸ್ಸನ್ನ ತೊಳೆಯೋದು ಯಾವುದರ ಮೂಲಕ? ಗೀತ ಮಾಧ್ಯಮ ಜ್ಯೋತಿಯ ಬೆಳಗಿ ಕೊಟ್ಟರು. ಗೀತ ಮಾಧ್ಯಮ, ಆ ಮಾಧ್ಯಮದ ಜ್ಯೋತಿರ್ಲಿಂಗ ಅಂತ ನಮ್ಮ ಮಾತುಗಳು, ಶರಣರ ಮಾತುಗಳು, ಅವು ಜ್ಯೋತಿರ್ಲಿಂಗ. ಜ್ಯೋತಿರ್ಲಿಂಗ ಅಂದ್ರೆ ಬೆಳಕು. ಎಂತ ಸರಳ ಸೂತ್ರ. ನಾವೆಲ್ಲ ಏನ್ ತಿಳ್ಕೊಂಡೇವಿ? ದುಡ್ಡಿದ್ರೆ ದುನಿಯಾ ಮಾಡಬಹುದು, ದುಡ್ಡಿದ್ರೆ ಜಗತ್ತು ಕಲಬಹುದು, ದುಡ್ಡಿದ್ರೆ ಏನೆಲ್ಲ ಮಾಡಬಹುದು ಅಂತ ನಾವು ಭಾವಿಸಿದೇವಲ್ಲ, ಅದು ಒಂದ್ ಸ್ವಲ್ಪ ಸತ್ಯ ಇರಬಹುದು. ಆದ್ರೆ ನೆನಪಿಟ್ಟುಕೊಳ್ರಿ, ನಿಮ್ ಕೈಯಾಗ 1 ಲಕ್ಷ ರೂಪಾಯಿ ಕೊಟ್ಟೇನಿ ಅಂತ ತಿಳ್ಕೊಳ್ರಿ. ಕೊಟ್ಟಿಲ್ಲ ಹಂಗೆ ತಿಳ್ಕೊಳ್ರಿ. 1 ಲಕ್ಷ ನಿಮ್ಮ ಕೈಯಾಗ ಕೊಟ್ಟೇನಿ ಅಂತ ಭಾವಿಸ್ಕೊಳ್ರಿ, ಅಲ್ಪಿಸ್ಕೊಳ್ರಿ. 1,05,000 ನೋಟನ್ನು ಕೊಟ್ಟಾಗ ಕೈಯಾಗ ಏನೈತಿ? 1 ಲಕ್ಷ ರೂಪಾಯಿ ಕಿಮ್ಮತ್ತಿನ ನೋಟುಗಳು ಅದಾವೆ. ಆ 1 ಲಕ್ಷ ರೂಪಾಯಿ ಕಿಮ್ಮತ್ತಿನ ನೋಟುಗಳು ದೊಡ್ಡದು ಅಂತ ನಾವು ತಿಳ್ಕೊಂಡೇವಿ, ಹಣನೇ ದೊಡ್ಡದು ಅಂತ ನಾವು ತಿಳ್ಕೊಂಡೇವಿ. ಆದ್ರೆ ಒಂದು ಸತ್ಯ ನಿಮಗೆ ನೆನಪಿರಲಿ, ಹಣ ದೊಡ್ಡದು ಅಂತ ತಿಳ್ಕೊಂಡಂತಹ ಸಂದರ್ಭ
ಈ ಹೊರಗಿನ ಬೆಳಕು ಸೂರ್ಯನ ಬೆಳಕೈತಿ ಅಂತ ತಿಳ್ಕೊಂಡು ನಾವೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೇವೆ. ಸಂಪತ್ತು ಯಾವುದು ಅಂದ್ರೆ ಹಣನೇ ಸಂಪತ್ತು ಅಂತ ಭಾವಿಸಿದ್ವಿ. ಅದನ್ನ ನೆನಪಿಟ್ಕೋಬೇಕು. ಹಣಕ್ಕಿಂತ ದೊಡ್ಡ ಸಂಪತ್ತು ಯಾವುದು ಅಂದ್ರೆ ಬೆಳಕು. ಅದು ಹೊರಗಿನ ಸೂರ್ಯನ ಬೆಳಕಾದ್ರೆ ತಲೆಯೊಳಗಿರುವಂತಹದ್ದು ಜ್ಞಾನದ ಬೆಳಕು. ಅದಕ್ಕೆ ಬಸವಣ್ಣ ಈ ಶಿರವೇ ಬಂದ ಕಳಸವಯ್ಯ ಅಂದ. ತಲೆಗೆ ಬಂಗಾರದ ಕಳಸ ಅಂದ್ರೆ ಯಾಕೆ? ತಲೆಗೆ ಏನೈತಿ? ಜ್ಞಾನ ಐತಿ. ಆ ಜ್ಞಾನ ಬೆಳಕಿನ ಸಮಾನ. ಅದಕ್ಕೆ ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕಿಂತ ಮಿಗಿಲಾದದ್ದು ಜಗತ್ತಿನೊಳಗೆ ಯಾವುದೂ ಇಲ್ಲ ಅಂತ ಹೇಳಿದ್ರು. ಯಾಕೆ? ಈ ಬೆಳಕು ಐತಿ ಅಂತ ತಿಳ್ಕೊಂಡು ನೀವು ನನಗೆ ಕಾಣ್ತೀರಿ, ನಾನು ನಿಮಗೆ ಕಾಣ್ತೀನಿ. ಬೆಳಕೇ ಇರದೆ ಹೋಗಿದ್ರ ಎಷ್ಟು ಅದ್ಭುತ ಈ ನಿಸರ್ಗದೊಳಗಂತಂದ್ರೆ ನಮ್ಮ ಕಣ್ಣು ಬೆಳಕು. ಕುರುಡನಿಗೂ ಕಣ್ಣದಾವೆ, ಅದು ಕಾಣದೆ ಹೋದ್ರೆ ಎರಡೂ ಬೆಳಕು ಬೇಕಲ್ಲಿ. ಹೊರಗಿನ ಬೆಳಕು ಮುಖ್ಯ, ಕಣ್ಣಿನ ಬೆಳಕು ಬಹಳ ಮುಖ್ಯ. ಒಬ್ಬ ಕುರುಡ, ಹುಟ್ಟ ಕುರುಡ ಅದಾನೆ, ಅಂಧ ಅದಾನೆ, ಅವನಿಗೆ ಕಣ್ಣದಾವು, ಆದ್ರೆ ಕಾಣುವಂತಹ ಬೆಳಕಿಲ್ಲ. ಕಣ್ಣೊಳಗೆ ಏನಿಲ್ಲ? ಬೆಳಕಿಲ್ಲ. ಹೊರಗೆ ಬೆಳಕೈತಿ, ಆದ್ರೆ ಕಣ್ಣೊಳಗೆ ಕಾಂತಿ ಇಲ್ಲದೆ ಹೋದ್ರೆ ಅಲ್ಲಿ ಏನೋ ಆತ ಪರಾವಲಂಬಿ ಆಗ್ಬೇಕಾಗತ್ತೆ. ಅಲ್ಲಿ ಹೊರಗಿನ ಬೆಳಕು ಎಷ್ಟು ಮುಖ್ಯನೋ ಒಳಗಿನ ಕಣ್ಣೊಳಗಿರುವಂತಹ ಕಾಂತಿನೂ ಕೂಡ ಅಷ್ಟೇ ಮುಖ್ಯ. ಜಗತ್ತಿನೊಳಗೆ ಬಹಳ ಅಮೂಲ್ಯ ಸಂಪತ್ತು ಅಂದ್ರೆ ಅದು ಬೆಳಕು. ಜಗತ್ತಿನಾಗ ಎಲ್ಲವೂ ಹೊಲಸಾಗುತ್ತೆ. ನಮ್ಮ ಅಂಗಿ ಹೊಲಸಾಗುತ್ತ, ದೇಹ ಹೊಲಸಾಗುತ್ತ, ಮನಿ ಹೊಲಸಾಗುತ್ತ, ಮಠ ಹೊಲಸಾಕತಿ, ಎಲ್ಲವೂ ಹೊಲಸಾಗುತ್ತ. ಆದ್ರೆ ಒಂದು ನೆನಪಿಟ್ಟುಕೊಂಡ್ರಿ, ಜಗತ್ತಿನೊಳಗ ಹೊಲಸಾಗದೇ ಇರುವಂತಹದ್ದು ಏನಾದ್ರೂ ಇದ್ರ ಅದು ಬೆಳಕು ಮಾತ್ರ ಅನ್ನೋದನ್ನ ನಾವು ನೆನಪಿಟ್ಟುಕೊಳ್ಬೇಕು. ಬೆಳಕು ಯಾವುದು ಹೊಲಸಾಗೋದಿಲ್ಲ. ಈ ಬೆಳಕು ಇಲ್ಲಿ ಬೀಳುತ್ತದೆ ಅಂದ್ರೆ ಈ ಜಾಗ ಹೊಲಸಾಗತ್ತೆ ಹೊರತು ಬೆಳಕು ಹೊಲಸಾಗೋದಿಲ್ಲ. ಹಾಗೆ ಜ್ಞಾನ ಅನ್ನುವಂತಹ ತಲೆಯೊಳಗಿರುವಂತಹ ಬೆಳಕು ನಮ್ಮ ಬದುಕನ್ನ ಕಟ್ಟಿಕೊಡ್ತತಿ, ಬದುಕನ್ನ ಸಾಧಿಸ್ತತಿ. ಅದಕ್ಕೆ ಕತ್ತಲು ಎಷ್ಟು ಮಹತ್ವನೋ ಬೆಳಕು ಅಷ್ಟೇ ಮಹತ್ವದ್ದು. ನಾವು ನೀವೆಲ್ಲರೂ ಕೂಡ ಇಲ್ಲಿ ಸೇರೋದು ಎದುರ ಸಲುವಾಗಿ. ನೀವು ಪ್ರತಿ ವರ್ಷ ಏನು ಶ್ರಾವಣ ಮಾಸದೊಳಗ ಈ ಸತ್ಸಂಗ ಶಿವಾನುಭವ ಪ್ರವಚನವನ್ನ ಏರ್ಪಡಿಸೋದು ಎದಕ್ಕಂತಂದ್ರೆ ತಲೆಯೊಳಗೊಂದಿಷ್ಟು ಜ್ಞಾನದ ಬೆಳಕು, ತಲೆಯೊಳಗೊಂದಿಷ್ಟು ಶರಣರ ವಿಚಾರದ ಬೆಳಕು. ಅದು ಪ್ರತಿ ವರ್ಷ ಕೇಳಬೇಕು ಅಂತ ತಿಳ್ಕೊಂಡು ನೋಡಿ. ಇಷ್ಟೆಲ್ಲ ನೀವೆಲ್ಲ ಶ್ರದ್ಧಾ ಭಕ್ತಿಯಿಂದ ಭಾಗಿಗಳಾಗ್ತೀರಿ. ಈ ದೊಡ್ಡ ಬಸವೇಶ್ವರ ಫಂಕ್ಷನ್ ಹಾಲ್ ಒಳಗ ನೀವೆಲ್ಲ ಸೇರ್ತೀರಿ, ವಿಚಾರಗಳನ್ನ ಕೇಳ್ತೀರಿ, ಪ್ರಸಾದ ಮಾಡ್ತೀರಿ. ಎಲ್ಲರೂ ಸೇರಿ ದಾಸೋಹ ಮಾಡಿ, ಎಲ್ಲರೂ ಸೇರಿ ಪ್ರಸಾದ ಮಾಡಿ ಕೊನೆಗೆ ನಿಮ್ಮ ಮನೆಗೆ ತೆರಳುತ್ತೀರಿ. ಯಾಕೆ? ವರ್ಷ ಕೇಳ್ತೀರಲ್ಲ, ಹೋದ ವರ್ಷ ಏನ್ ಕೇಳಿ ಮರೆತೋಗ್ತೀವಿ. ಯಾಕೆ? ಮರೆಯೋದು ಸಹಜ. ಯಾಕೆ? ಮರೆಯೋದು ಮಾನವನ ಜನ್ಮ ಸಿದ್ಧ ವ್ಯವಸ್ಥೆ. ಅದು ಮರೆಯೋದು ಯಾಕೆ ಅಂದ್ರೆ ಕೇಳೋದು, ಕೇಳೋದು ಯಾಕೆ ಅಂದ್ರೆ ಮರೆಯೋದು. ಎರಡು ಮಾಡ್ಬೇಕಲ್ಲ, ಅರಿವು ಮರೆವು ಎರಡೂ ಇರೋದೆ. ಆ ಮರೆವಾಗೈತಿ ಅಂತ ಅರಿವು ಮಾಡ್ಕೊಳ್ಳಿಕ್ಕೆ ಈ ಸತ್ಸಂಗ ಶಿವಾನುಭವ ಇದೆಲ್ಲರೂ ಕೂಡ ಯಾವುದರ ಸಲುವಾಗಿ ಅಂದ್ರೆ ತಲೆಯೊಳಗ ಒಂದಿಷ್ಟು ಜ್ಞಾನವನ್ನ ತುಂಬಿಕೋಬೇಕು. ತಲೆಯೊಳಗ ಜ್ಞಾನ ಇತ್ತು ಅಂದ್ರೆ ಇದೆಲ್ಲವನ್ನೂ ಕೂಡ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ ಹೇಳ್ತಾನೆ, ಮರ್ತ್ಯರ ಮನುಜರ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗ್ಗೆ ಕೊಟ್ಟರು ಕೂಡಲ ಚನ್ನ ಸಂಗನ ಶರಣರು. ಏನು ಕೊಟ್ಟರು ಅಂದ್ರೆ ಈ ಮನಸ್ಸಿನ ಮೈಲಿಗೆಯನ್ನು ತೊಳೆಯುವಂತಹ ಕಾರ್ಯವನ್ನ ಮಾಡಿದ್ರು ಆ ಶರಣರು. ಸ್ವಚ್ಛ ಮಾಡ್ತೇವಲ್ಲ ನಾವು, ಪ್ರತಿನಿತ್ಯ ಸ್ವಚ್ಛ ಮಾಡ್ತೇವೆ. ಎಲ್ಲ ಹೊಲಸಕ್ಕತಿ, ಕೈ ಹೊಲಸಕ್ಕತಿ, ದೇಹ ಹೊಲಸಕ್ಕತಿ, ಕಾಲ ಹೊಲಸಕ್ಕತಿ, ಬಟ್ಟೆ ಹೊಲಸಕ್ಕತಿ, ಮನಿ ಹೊಲಸಕ್ಕತಿ. ಹೊಲಸಾಕುವಂತ ನಾವೇನು ಬೈಕೊಂತ ಕುಂದ್ರೋದಿಲ್ಲ. ಏನ್ ಮಾಡ್ತೀವಿ? ಕಸಬರಿಗೆ ಇಟ್ಟುಕೊಂಡು ಕಸವನ್ನ ಗುಡಿಸ್ತೇವೆ. ನೀವೆಲ್ಲ ಇಲ್ಲಿ ನಾವೆಲ್ಲ ಇಲ್ಲಿ ಬಂದು ಕೂತ್ಕೊಳ್ತೀವಿ ಅಂದ್ರೆ ಎಷ್ಟು ಚಂದ ಈ ಮಂಟಪ ಕಸ ಹೊಡೆದು ಕುರ್ಚಿ ಹಾಕಿ ಸ್ವಚ್ಛ ಮಾಡಿ ಎಲ್ಲ ಮಾಡಿರ್ತಾರಲ್ಲ, ನಾವೆಷ್ಟು ನಿರ್ಲಿಪ್ತವಾಗಿ ಸಂತೋಷವಾಗಿ ಇಲ್ಲಿ ಕೂತ್ಕೊಂಡೇವಲ್ಲ. ಇಲ್ಲಿ ಸಂತೋಷವಾಗಿ ಕೂತ್ಕೊಂಡೇವಿ ಅಂದ್ರೆ ಈ ಅಂಗಳ ಕಸ ಹೊಡೆದಾರ, ಈ ಮಂಟಪ ಕಸ ಹೊಡೆದಾರ. ಕಸ ಹೊಡೆದಾರ ಯಾರೋ ಗೊತ್ತಿಲ್ಲ, ಆದ್ರೆ ಏನ್ ಮಾಡ್ಯಾರ? ಕಸ ಹೊಡೆದಾಗ ನಾವು ನೀವೆಲ್ಲರೂ ಇಲ್ಲಿ ಕೂತ್ಕೊಳ್ಳೋದಾಗೈತಲ್ಲ. ಕಸಾನೇ ಹೊಡಿದೆ ಹೋಗಿದ್ರ ಹೆಂಗಪ್ಪ ಕೂತ್ಕೊಳ್ಳೋದು ಅಂತ ಅಂತಿದ್ವಲ್ಲ. ಕಸ ಬೀಳೋದು ಸಹಜ, ಆದ್ರೆ ಕಸ ಬಿತ್ತು ಅಂತ ನಾವು ಬೈಯೋದಿಲ್ಲ. ಚೀನಾ ದೇಶದ ತತ್ವಜ್ಞಾನಿ ಕನ್ಫ್ಯೂಸಿಯಸ್ ಬಹಳ ಚಂದ ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾನಂದ್ರೆ, ಜಗತ್ತಿನೊಳಗ ಕತ್ತಲೈತಿ ಅಂತ ಕತ್ತಲನ್ನ ಬೈಕೊಂತ ಕುಂಡ್ರು ಬೇಡ. ಎಷ್ಟು ಚಂದ ಹೇಳ್ತಾನೆ ನೋಡೋಣ. ಜಗತ್ತಿನೊಳಗ ಕತ್ತಲೈತಿ ಅಂತ ಕತ್ತಲನ್ನ ಬೈಕೊಂತ ಕುಂಡ್ರು ಬೇಡ. ಕಸ ಬಾಳ ಐತಿ ಅಂತ ಕಸವನ್ನ ಬೈಕೊಂತ ಕುಂಡ್ರು ಬೇಡ. ನೀನೊಂದು ಸಣ್ಣ ಪ್ರಯತ್ನ ಮಾಡು. ಏನು ಸಣ್ಣ ಪ್ರಯತ್ನ ಮಾಡು? ಕತ್ತಲೈತಿ ಅಂತ ಬೈಕೊಂತ ಕುಂಡ್ರ ಮೊದಲು ಒಂದು ಸಣ್ಣ ಬೆಳದ ಬತ್ತಿಯನ್ನ ಹೊತ್ತು ನಿನ್ನ ಬದುಕು ಸಂತೋಷದಾಯಕ. ಕಸ ಐತಿ ಅಂತ ಬೈಕೊಂತ ಕುಂಡ್ರು ಬೇಡ. ಒಂದು ಕೈಯಾಗ ಒಂದು ಕಸಬರಿಗೆ ತಗೋ, ಕಸ ಗುಡಿಸು.
ಈ ಕುತ್ಕೊಳ್ಳೋ ಅಷ್ಟೇ ಅಂಗಳ ಕಸ ಗುಡಿಸಿ ಕುತ್ಕೋ, ನಿನಗೆ ಆನಂದ ಕತಿ, ಸಂತೋಷ ಕತಿ. ಕತ್ತಲನ್ನೇ ಬೈಬೇಡ, ಕಸವನ್ನ ಬೈಬೇಡ, ನೀನು ಅದನ್ನ ಶಪಿಸಬೇಡ. ಒಂದು ಸಣ್ಣ ಕಸವರೆಗಿತ್ತು ಮನೆಯಾಗ ಏನಿಲ್ಲ ಅಂದ್ರೂ ನಡೀತೈತಿ, ನೀವು ಸೋಫಾ ಸೆಟ್ ಇಲ್ಲ ಅಂದ್ರೆ ನಡೀತೈತಿ, ವಾಷಿಂಗ್ ಮಷಿನ್ ಇಲ್ಲ ಅಂದ್ರೆ ನಡೀತೈತಿ, ಟಿವಿ ಇಲ್ಲ ಅಂದ್ರೆ ನಡೀತೈತಿ, ಕುಕ್ಕರ್ ಇಲ್ಲ ಅಂದ್ರೆ ನಡೀತೈತಿ. ಆದ್ರೆ ಮನೆಯಾಗ ಕಸಬರಿಗಿಲ್ಲ ಅಂದ್ರೆ ನಡೀತೈತೇನವ, ದೀಪ ಇಲ್ಲ ಅಂದ್ರೆ ನಡೀತೈತೇನೋ ವಿಚಾರ ಮಾಡಿ. ಮನೆಯಾಗ ಕಸಬರಿಗೂ ಇಲ್ಲ, ದೀಪನೂ ಇಲ್ಲ ಅಂದ್ರೆ ಹೆಂಗಾಕೈತಿ? ಮೊಟ್ಟ ಮೊದಲು ನೀವೇನ್ ಮಾಡ್ತೀರಿ? ತಾಯಂದಿರು ಮನೆಯಾಗ ಏನ್ ಮಾಡ್ತೀರಿ? ಒಂದು ಕಸಬರಿಗೆ ಇಡ್ತೀರಿ, ಒಂದು ದೀಪ ಹಚ್ತೀರಿ. ಯಾಕ? ದೀಪ ಅದು ಬೆಳಕಿನ ಸಂಕೇತ. ಅದರ ಬೆಳಕು ಎಷ್ಟು ಮುಖ್ಯನೋ ತಲೆಯೊಳಗೂ ಕೂಡ ಅಷ್ಟೇ ಮುಖ್ಯ. ಈ ಸತ್ಸಂಗ ಎದಕ್ಕ, ಶ್ರಾವಣ ಮಾಸ ಎದಕ್ಕ, ಪ್ರವಚನ ಎದಕ್ಕಂತಂದ್ರೆ ತಲೆಯೊಳಗಿನ ಕಸ ಉಳಿಸ್ಕೋಬೇಕು, ತಲೆಯೊಳಗಿನ ಕಸ ನಿವಾರಿಸಬೇಕು. ಹೊರಗಿನ ಕಸ ಕಸಬರಿಗೆ ಇಟ್ಟುಕೊಂಡು ಹೊಡೆಯುವುದು, ಈ ತಲೆಯೊಳಗಿನ ಕಸ ಹೊಡೆಯುವುದು ಯಾವುದು? ಅದಕ್ಕೆ ಚನ್ನಬಸವಣ್ಣ ಉತ್ತರ ಕೊಡ್ತಾನೆ. ಮರ್ತ್ಯರ ಮನುಜರ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿ ಕೊಟ್ಟರು. ಈ ಸತ್ಸಂಗ ಎದಕ್ಕ, ಪುರಾಣ ಪ್ರವಚನ ಎದಕ್ಕ, ಶರಣರ ವಿಚಾರ ಕೇಳೋದು ಎದಕ್ಕಪ್ಪ ಅಂತಂದ್ರೆ ಮನಸ್ಸಿನಾಗ ಒಂದಿಷ್ಟು ಕಸ ಐತಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ನಾನನ್ನು ಅಹಂಕಾರ, ನೀನನ್ನುವಂತಹ ಮಮಕಾರ, ನಾನು ಅನ್ನುವ ಅಹಂಕಾರ, ನನ್ನಿಂದಲೇ ಅನ್ನುವಂತಹ ಮಮಕಾರ, ಇದು ಕಸನೇ ಅಲ್ಲ. ಈ ನಾನು ನನ್ನದು ಅನ್ನುವಂತಹ ಅಹಂಕಾರ, ಮಮಕಾರ, ಈ ಕಸವನ್ನ ಹೊಡಿಲಿಕ್ಕೆ ಕಸಬರಿಗೆಯನ್ನ ಕೊಟ್ಟರು. ಈ ವಚನಗಳು ಅಂದ್ರೆ ಮನಸ್ಸಿನ ಕಸಬರಿಗೆ ಹೊಡೆಯುವಂತ, ಕಸ ಹೊಡೆಯುವಂತಹ ಕಸಬರಿಗಿದ್ದಂಗ. ಅದಕ್ಕೆ ಚನ್ನಬಸವಣ್ಣ ಹೇಳ್ತಾನೆ, ಮರ್ತ್ಯರ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿ ಕೊಟ್ಟರು. ಬಹಳ ಕಷ್ಟ ಈ ಮನಸ್ಸಿನ ಕಸ ಹೊಡೆಯೋದು ಅಂದ್ರೆ, ಅಷ್ಟು ಸುಲಭ ಅಲ್ಲ. ಹಾಗಾದ್ರೆ ಆ ಮನಸ್ಸಿನ ಕಸವನ್ನ ಹೊಡೆಯುವಂತಹ ಸರಳ ಸೂತ್ರಗಳನ್ನ ಶರಣರು ನಮಗೆ ಕೊಡ್ತಾ ಹೋಗ್ತಾರೆ. ಎಂತೆಂತ ಸೂತ್ರಗಳನ್ನ ಕೊಡ್ತಾರೆ. ಮನಸ್ಸು ಕಣ್ಣಿಗೆ ಕಾಣೋದಿಲ್ಲ, ಕೈಗೆ ಸಿಗೋದಿಲ್ಲ, ಅದನ್ನ ಸ್ವಚ್ಛ ಮಾಡಬೇಕು. ಹೇಗೆ ಸ್ವಚ್ಛ ಮಾಡಬೇಕು? ಮನಸ್ಸನ್ನ ಸ್ವಚ್ಛ ಮಾಡುವಂತಹ ಅವಶ್ಯಕತೆ, ಅನಿವಾರ್ಯತೆ ಬಹಳ ಐತಿ. ಹಾಗಾದ್ರೆ ಶರಣರು ಈ ಮನಸ್ಸನ್ನ ಸ್ವಚ್ಛ ಮಾಡುವಂತಹ ಸೂತ್ರಗಳನ್ನ, ವಚನಗಳನ್ನ ನಮಗೆ ಕೊಡ್ತಾರೆ. ಆ ವಚನಗಳು ಯಾವುವು ಅನ್ನೋದನ್ನ ನಾಳೆ ದಿವಸ ನಾವೆಲ್ಲರೂ ಕೂಡ ನೋಡೋಣ ಅನ್ನುವಂತಹ ಮಾತುಗಳನ್ನ ಹೇಳ್ತಾ, ಇವತ್ತು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ಇಷ್ಟು ಚಿಂತನೆಗಳನ್ನ ನಿಮಗೆ ಕೊಡ್ತಾ, ನಾಳೆ ಮನಸ್ಸನ್ನ ಶುದ್ಧೀಕರಿಸುವಂತಹ, ಮನಸ್ಸನ್ನ ಸ್ವಚ್ಛಗೊಳಿಸುವಂತಹ ಶರಣರು ಎಂತೆಂಥ ಅದ್ಭುತ ಸೂತ್ರಗಳನ್ನ ಕೊಡ್ತಾರೆ ಅನ್ನುವಂತಹ ಸಂಗತಿಗಳನ್ನ ನಾವು ನೀವೆಲ್ಲರೂ ಕೂಡ ನಾಳೆಗೆ ನೋಡೋಣ. ಇವತ್ತಿನ ಗುರುಗಳ ಪೂಜೆ ಪ್ರಸಾದದ ಸೇವೆಯನ್ನ ಸಿದ್ದಮ್ಮ ಸಂಗ್ರಾಮ್ ಕೋಟಿಯವರು, ಅವರ ಮನೆತನದವರು ಇವತ್ತು ಗುರುಗಳನ್ನ ಕರ್ಕೊಂಡು ಹೋಗಿ ಬಹಳ ಭಕ್ತಿಯಿಂದ, ಬಹಳ ಅಂತಃಕರಣದಿಂದ ಇವತ್ತಿನ ಸೇವಾ ಕಾರ್ಯವನ್ನ ಶರಣ ದಾಸೋಹಿಗಳಾಗಿರುವಂತಹ ಶರಣೆ ಸಿದ್ದಮ್ಮ ಸಂಗ್ರಾಮ ಕೋಟಿಯವರು, ಅವರ ಮಕ್ಕಳು, ಅವರ ಸೊಸೆಯಂದಿರು ಎಲ್ಲರೂ ಕೂಡ ಬಹಳ ಅಚ್ಚುಕಟ್ಟಾಗಿ, ಬಹಳ ಅಂತಃಕರಣದಿಂದ ಇವತ್ತಿನ ಪ್ರಸಾದದ ಸೇವೆಯನ್ನು. ಒಂದು ಪ್ರಸಂಗ ಹೇಳಿದ್ರು ಅವರು, ಸಿದ್ದಮ್ಮ ಅವ್ರ ಮನೆಗೆ ಹೋದಾಗ, ಅಪ್ಪುಗಳನ್ನ ಮನೆಗೆ ಮಾಂತ ಅಪ್ಪುಗಳು ಬಂದಾಗ ಏನು ಪ್ರಸಂಗ ನಡೀತು ಅನ್ನೋದನ್ನ ಹೇಳಿದ್ರು. ನಮ್ ನೋಡಿ, ಆ ಮಾಂತ ಅಪ್ಪುಗಳ ಪ್ರಭಾವಕ್ಕೆ ಒಳಗಡೆಯಾಗಿ ನಾವು ಲಿಂಗಯ್ಯನನ್ನ, ಇಷ್ಟಲಿಂಗ ನಿಷ್ಠೆಯನ್ನ ಬೆಳೆಸಬೇಕು ಅನ್ನುವಂತಹ ಸಂದರ್ಭದೊಳಗ ಲಿಂಗ ಪೂಜೆ ಬಿಟ್ಟು, ಲಿಂಗ ಬಂದ್ಬಿಟ್ಟು ಇನ್ಯಾವುದು ಪೂಜೆ ಮಾಡಬೇಡ್ರಿ. ಅವ್ರ ಅಪ್ಪುಗಳದ್ರ ಬಗ್ಗೆ ನಮಗೆ ಮನೋಜ್ಞವಾಗಿ ತಿಳಿಸಿಕೊಟ್ಟ ನಂತರ ಇದನ್ನ ಇರುವಂತಹ ಎಲ್ಲವನ್ನು ಅವರಿಗೆ ಅರ್ಪಣೆ ಮಾಡಿದ್ವಿ. ಈಗ ಅಪ್ಪುಗಳು ಮಾರ್ಗದರ್ಶನದಂತೆ ಲಿಂಗ ಪೂಜೆ ಬಿಟ್ರೆ ನಾವು ಏನು ಪೂಜೆ ಮಾಡೋದಿಲ್ಲ ಅಪ್ಪನೇ. ಇದನ್ನ ಕಲಿಸಿದ್ಯಾರು ಅಂದ್ರೆ ಮಾಂತಪ್ಪುಗಳು ಕಲಿಸೋದು ಅಂತ ತಾಯಿ ನೆನಪು ಮಾಡ್ಕೊಂಡ್ರೆ ಬಂದಿರಬೇಕು. ಸಿದ್ದಮ್ಮ ತಾಯಿ, ಅವ್ರ ಮಗ ದೇವೇಂದ್ರ, ಅವರ ಸೊಸೆ ರಾಣಿ ನೀಲಮ್ಮ, ಯಾರು ತಾಯಿದ್ರೆಲ್ಲ ಇವತ್ತು ಅವರ ಮನೆಯೊಳಗೆ ನೋಡಿ ಗುರುಗಳ ಆ ಸಂಸ್ಕಾರ. ನಮ್ಮ ಡಾಕ್ಟರ್ ಏನು ಬಸವರಾಜ್ ಮಠಪತಿ ಅವರು ಹೇಳ್ತಾ ಇದ್ರು ನಮಗೆ, ಇಷ್ಟೆಲ್ಲ ನಾವು ಪ್ರಭಾವಕ್ಕೊಳಗಡೆ ಆಗಿದ್ದೆ ಯಾರ ಕಡೆಯಿಂದ ಅಂದ್ರೆ ಲಿಂಗಾನಂದ ಅಪ್ಪುಗಳಿಂದ ಅಂತ ಇವು ನೆನಪು ಮಾಡ್ಕೊಳ್ತಾರೆ. ನಮಗೆ ತತ್ವನಿಷ್ಠೆ ಬಂದಿದ್ದೆ ಯಾರಿಂದ? ಲಿಂಗಾನಂದ ಅಪ್ಪುಗಳಿಂದ ಅಂತ. ನೋಡಿ, ನಾವು ಕಲಿತಿದ್ದು ಇದು ಯಾರಿಂದ ಅಂದ್ರೆ ಮಹಾತ್ಮರಿಂದ, ಗುರುಗಳಿಂದ. ಮನಸ್ಸಿನ ಮೈಲಿಗೆಯನ್ನು ಸ್ವಚ್ಛ ಮಾಡಿದವರು ಈ ರೀತಿಯಾಗಿರುವಂತವರು ನಮ್ಮ ಸಂಗ್ರಾಮ್ ಕೋಟಿಯವರು ಪ್ರತಿನಿತ್ಯ ಇಲ್ಲಿ ಪ್ರವಚನ ಬರ್ತಾರೆ. ಅವ್ರ ಮಕ್ಕಳು ಕೂಡ ಸಂಸ್ಕಾರವಂತರು. ಎಲ್ಲರೂ ಕೈಯೊಳಗೆ ಲಿಂಗ ಇಟ್ಕೊಂಡು ಪಾದೋದಕವನ್ನ ತಗೊಂಡು ನಮಗೆ ಆನಂದ ಆಗೋದು ಯಾವಾಗ ಅಂದ್ರೆ, ನಿಮ್ಮ ಮನೆಯಾಗ ಎಲ್ಲರ ಎದೆ ಮೇಲೆ ಲಿಂಗ ಇದ್ವು ಅಂದ್ರೆ ನಮಗೆ ಖುಷಿ ಆಗುತ್ತೆ. ಪಾದೋದಕ ಕೂಡ ಬಂದಾಗ ಲಿಂಗ ಇಲ್ಲ ಅಂದ್ರೆ ಯಾಕೆ ಲಿಂಗ ಇಲ್ಲ ಅಂತ ಕೇಳ್ಬೇಕು. ಮತ್ ನಾವೇ ಕೇಳಲಿಲ್ಲ ಅಂದ್ರೆ ನಿಮಗೆ ಲಿಂಗ ಕೇಳೋರು ಯಾರು, ಲಿಂಗದ ಬಗ್ಗೆ ಕಟ್ಕೊಳ್ಳೋರು ಯಾರು? ನೀವು ನಿಮ್ ಕೊಳ್ಳ ಲಿಂಗ ಇತ್ತು ಅಂದ್ರೆ ನಿಮ್ ಮಕ್ಕಳು ಮೊಮ್ಮಕ್ಕಳು ಕೊಳ್ಳೋ ಲಿಂಗ ಇರ್ತಾವ. ನಿಮ್ ಕೊಳ್ಳ ಅಂಗದ ಮೇಲೆ ಲಿಂಗ ಇಲ್ಲ ಅಂದ್ರೆ ನೀವೇ ಕಟ್ಕೊಂಡಿಲ್ಲ, ನಾವೇ
ಭಕ್ತಿಯಿಂದ ಬಹಳ ಪ್ರೀತಿಯಿಂದ ಇವತ್ತಿನ ಸೇವಾ ಕೈಂಕರ್ಯವನ್ನು ಮಾಡಿದರೆ ಶರಣೆ ಸಿದ್ದಮ್ಮ ಸಂಗ್ರಾಮ ಕೋಟಿಯವರಿಗೆ ವಿಶ್ವಗುರು ಬಸವಣ್ಣನವರ ಏನು ದಾಸೋ ಶಕ್ತಿಯನ್ನ ಆ ಬಸವ ತಂದೆ ಅವರಿಗೆ ಸದಾಕಾಲ ಕರುಣಿಸಲಿ ಎನ್ನುವಂತಹ ಶುಭ ಹಾರೈಕೆಯ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ನಾಳೆಯ ದಿವಸ ಮನಸ್ಸಿನ ಶುದ್ಧೀಕರಣಕ್ಕಾಗಿ, ಮನಸ್ಸಿನ ವಿಶಾಲತೆಗಾಗಿ ಶರಣರು ಮನಸ್ಸಿನ ವೈಜ್ಞಾನಿಕ ವಿಚಾರಗಳನ್ನ ನಮಗೆ ಹೇಗೆ ಸೂತ್ರ ರೂಪಗಳು ಕೊಡ್ತಾರೆ, ಮನಸ್ಸಿನ ಒಂದು ಮಲಿನತೆಯನ್ನು ದೂರ ಮಾಡಿಕೊಳ್ಳುವಂತಹ ವಚನಗಳ